ನಮಸ್ಕಾರ. ಜಿ ಅಚೀವರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ. ಇವತ್ತಿನ ಜಿ ಅಚೀವರ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತಹ ಈ ವ್ಯಕ್ತಿ ಯುವ ನಾಯಕ, ಯುವ ಸಾಧಕ. ಹೌದು, ರಾಜಕೀಯವಾಗಿ ಸಕ್ರಿಯವಾಗಿರುವಂತಹ ಇವರು ಬಡವರ ಬಂಧುವಾಗಿದ್ದಾರೆ, ದೀನದಲಿತರ ಬಂಧುವಾಗಿದ್ದಾರೆ, ಕಷ್ಟದಲ್ಲಿರುವವರಿಗೆ ಸಕಾಲಕ್ಕೆ ಸ್ಪಂದನೆ ನೀಡುವಂತಹ ಯುವ ನಾಯಕರಾಗಿದ್ದಾರೆ. ಹೌದು, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಹಾವೇರಿ ಜಿಲ್ಲೆಯ ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ದರ್ಶನ್ ಕುಮಾರ್ ಲಮಾಣಿ ಅವರಿದ್ದಾರೆ. ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಶ್ರೀ ದರ್ಶನ್ ಕುಮಾರ್ ಲಮಾಣಿ ಯುವ ರಾಜಕಾರಣಿ ಮತ್ತು ಸಮಾಜ ಸೇವಕರು. ಹಾವೇರಿ ಜಿಲ್ಲೆಯ ರಾಜಕೀಯ ಭವಿಷ್ಯದಲ್ಲಿ ಹೊಸ ಭರವಸೆಯ ಹೆಸರು ಯುವ ನಾಯಕ ದರ್ಶನ್ ಕುಮಾರ್ ರುದ್ರಪ್ಪ ಲಮಾಣಿ. ಯುವ ರಾಜಕಾರಣಿಯಾಗಿ ಮಾತ್ರವಲ್ಲ, ಸಾಮಾಜಿಕ ಚಟುವಟಿಕೆಗಳ ಮೂಲಕ ಜನರ ವಿಶ್ವಾಸ ಗಳಿಸಿದ್ದಾರೆ. ಕ್ಷೇತ್ರದ ಅಭಿವೃದ್ಧಿಯ ಬಗ್ಗೆ ಅಪಾರ ಕನಸು ಹೊಂದಿರುವ ಇವರು ಹಾವೇರಿ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿ ಸಕ್ರಿಯವಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಜನರ ಸಮಸ್ಯೆಗೆ ಸ್ಪಂದಿಸುವ ಗುಣ, ಇದು ಇವರ ತಂದೆಯಿಂದ ಬಂದ ಸಂಸ್ಕಾರ. ಸಮಸ್ಯೆ ಕೇಳುವುದಲ್ಲ, ಸೂಕ್ತ ಪರಿಹಾರ ಒದಗಿಸೋದು ಇವರ ನಾಯಕತ್ವದ ಶೈಲಿ. ಬಡ ವಿದ್ಯಾರ್ಥಿಗಳಿಗೆ ನೆರವು, ವಯೋವೃದ್ಧರಿಗೆ ಸಹಾಯ ಹಸ್ತ, ಎನ್ಜಿಒಗಳ ಜೊತೆ ಕೈಜೋಡಿಸಿ ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರಕ್ಕೆ ಮಹತ್ವದ ಕೊಡುಗೆ ನೀಡಿದ್ದಾರೆ. ಸಾಮಾಜಿಕ ಸೇವೆ ಜೊತೆಗೆ ಕ್ರೀಡಾ ಕ್ಷೇತ್ರದಲ್ಲೂ ಸೇವೆ ಸಲ್ಲಿಸ್ತಾ ಇರೋ ಇವರು ಹಾವೇರಿ ಜಿಲ್ಲಾ ಬಾಸ್ಕೆಟ್ಬಾಲ್ ಅಧ್ಯಕ್ಷ, ಹಾವೇರಿ ಜಿಲ್ಲಾ ಹಾಕಿ ಕ್ಲಬ್ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. ಇವರಿಗೆ ಜಿ ಕನ್ನಡ ನ್ಯೂಸ್ ಅಚೀವರ್ಸ್ ಅವಾರ್ಡ್ ನೀಡಿ ಗೌರವಿಸಲು ನಮಗೆ ಹೆಮ್ಮೆಯಾಗುತ್ತಿದೆ. ಈ ನ್ಯೂಸ್ ಇದೇ ರೀತಿ ಎಲ್ಲ ಸುಮಾರು ನಮ್ಮ ಸಮಾಜದಲ್ಲಿರುವ ಸಾಧಕರನ್ನು ಗುರುತಿಸಿ ಈ ರೀತಿ ಅವರು ಮೋಟಿವೇಟ್ ಮಾಡಿದ್ರೆ ನಮಗೂ ಹೆಚ್ಚಿನ ಕೆಲಸ ಮಾಡಲಿಕ್ಕೆ ಒಂದು ಭರವಸೆ ಬರುತ್ತೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ರಾಜಕೀಯವಾಗಿ ಸಕ್ರಿಯವಾಗಿದ್ದೀರಿ, ರಾಜಕೀಯದ ಕುಟುಂಬದಿಂದ ಬಂದಿದ್ದೀರಿ, ಬಡವರ ದೀನದಲಿತರ ಬಂಧುವಾಗಿ ಇವತ್ತು ನೀವು ರಾಜಕೀಯವಾಗಿ ಸಕ್ರಿಯವಾಗಿದ್ದೀರಿ. ಏನು ಪ್ರೇರಣೆ ಆಯಿತು ನಿಮಗೆ ಅಂತ? ಆಬ್ವಿಯಸ್ಲಿ ನಮ್ಮ ತಂದೆಯವರು ಇಂದನೇ ಸ್ವಲ್ಪ ಇನ್ಸ್ಪೈರ್ ಆಗಿಬಿಟ್ಟು ಇದನ್ನೆಲ್ಲ ಚಿಕ್ಕವರಿದ್ದಾಗಿಂದ ನೋಡ್ತಾ ಇದ್ವಲ್ಲ, ಸೊ ಅವರ ಒಂದು ಫುಡ್ಸ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ಅಂತ ಒಂದು. ಆಮೇಲೆ ನಮ್ಮ ತಂದೆಯವ್ರ ಫಾಲೋವರ್ಸು, ಕಾರ್ಯಕರ್ತರು. ಸೊ ಆ್ಯಕ್ಚುಲಿ ಬಿಸ್ನೆಸ್ಸಲ್ಲಿ ನಾನು ಇನ್ವಾಲ್ವ್ ಆಗಿದ್ದೆ. ಸೊ ಅಲ್ಲಿಂದ ಅವರೆಲ್ಲ ಇಲ್ಲ, ನೀವು ಬಂದು ಇಲ್ಲಿ ಜವಾಬ್ದಾರಿ ತಗೋಬೇಕು ಅಂತ ಹೇಳ್ಬಿಟ್ಟು ಸಾಕಷ್ಟು ಜವಾಬ್ದಾರಿಗಳನ್ನ ಹಾವೇರಿಯಲ್ಲಿ ನಮ್ಗೆ ಇವಾಗ ನಿಭಾಯಿಸಿ ಕೊಟ್ಟಿದ್ದಾರೆ. ಸೊ ಅದನ್ನು ಒಂದು ಇವಾಗ ಕ್ಯಾರಿ ಮಾಡ್ತಾ ಇದ್ದೀವಿ. ಎಂದಾದರೂ ಯೋಚನೆ ಮಾಡಿದ್ರೆ ನಾನು ರಾಜಕೀಯಕ್ಕೆ ಮುಂದೊಂದು ದಿವಸ ಬರ್ತೀನಿ, ಈ ಮಟ್ಟಿಗೆ ಸಕ್ರಿಯವಾಗ್ತೀನಿ ಅಂತ ಹೇಳಿ? ಅನಿಸಿರ್ಲಿಲ್ಲ. ಏನು ಅಂದ್ಕೊಂಡಿದ್ರಿ ಓದೋ ಸಂದರ್ಭದಲ್ಲೆಲ್ಲ ಮುಂದೆ ಏನಾಗಬೇಕು ಅನ್ನುವಂಥ ಯೋಚನೆ? ಬಿಸ್ನೆಸ್ಸಲ್ಲಿ ತುಂಬ ಇಂಟ್ರೆಸ್ಟ್ ಇತ್ತು ಮುಂಚೆಯಿಂದನೂ. ಸೊ ಒಂದು ವೆಲ್ ನೋನ್ ಕಂಪ್ನಿನ ಒಂದು ರೆಡಿ ಮಾಡಬೇಕಂತ ಆಸೆ ಇತ್ತು. ಸೊ ಆ ಒಂದು ಡ್ರೀಮ್ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದೆ. ಸೊ ಕಾಲೇಜ್ ಡೇಸಲ್ಲೂ ನಮಗೆ ಮುಂಚೆ ಗೊತ್ತಿರಲಿಲ್ಲ, ಯಾಕಂದರೆ ಮನೆಗೆ ತುಂಬ ಜನ ಬರೋರು ಅಂತ ಹೇಳ್ಬಿಟ್ಟು ಎಜುಕೇಷನಿಗೆ ಪ್ರಾಬ್ಲಮ್ ಆಗುತ್ತೆ, ಡಿಸ್ಟರ್ಬ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಮಗೆ ತಾಯಿ ರೆಸಿಡೆನ್ಷಿಯಲಲ್ಲಿ ಓದಿಸಿದ್ರು. ಸೊ ಅಲ್ಲಿ ನಿಮಗೆ ಆಚೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ಸೊ ಅವಾಗ ಮೀಡಿಯಾ, ಫೋನ್ ಅವೆಲ್ಲ ಅಷ್ಟು ಇರಲಿಲ್ಲ. ಸೊ ನ್ಯೂಸ್ ಪೇಪರು, ಟಿವಿ ನ್ಯೂಸು ಮೇಜರ್ ಇದೆ ಅದನ್ನಷ್ಟೇ ಅಬ್ಸರ್ವ್ ಮಾಡ್ತಾ ಇದ್ರಿ? ಅಷ್ಟೇ. ಸೊ ಅಲ್ಲಿ ಕ್ಯಾಂಪಸ್ ಒಳಗಡೆ ಏನಾಗುತ್ತೆ ಅದು ಅಷ್ಟೇ ಗೊತ್ತು. ಸೊ ಕ್ಯಾಂಪಸ್ ಆಚೆ ಏನ್ ನಡೀತಾ ಇದೆ ಅದ್ರ ಬಗ್ಗೆ ಯಾರಿಗೂ ಐಡಿಯಾ ಇರ್ತಾ ಇರ್ಲಿಲ್ಲ. ಸೊ ನನಗೆ ಗೊತ್ತಿರ್ಲಿಲ್ಲ ಏನ್ ನಮ್ಮ ತಂದೆಯವರು ಈ ತರ ಅಂತ ಹೇಳ್ಬಿಟ್ಟು. ಸೊ ಅಲ್ಲಿ ಎಜುಕೇಶನ್ ಮುಗಿಸಿ ಆಚೆ ಬಂದ್ಮೇಲೆ ಸ್ವಲ್ಪ ಎಕ್ಸ್ಪೋಸ್ ಆಗಿ. ರಾಜಕೀಯ ಅಂದ್ರೆ ಅದಷ್ಟು ಸುಲಭದ ಮಾತಲ್ಲ. ಹಾವೇರಿ ಜಿಲ್ಲೆ ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿ ನೀವು ಕೆಲಸವನ್ನ ನಿರ್ವಹಿಸ್ತಾ ಇದ್ದೀರಿ. ಕಳೆದ 3 ವರ್ಷಗಳಿಂದ ಬಹಳ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದ್ದೀರಿ. ಹೇಗಿದೆ ಅನುಭವ? ಚೆನ್ನಾಗಿದೆ. ಜನ ತುಂಬಾ ಪ್ರೀತಿ ತೋರಿಸ್ತಾರೆ. ಸೊ ಅವರಿಂದನೇ ಪ್ಯಾರಲಲ್ ಆಗಿ ಆ ಒಂದು ಪೊಲಿಟಿಕಲ್ ಅಲ್ಲಿ ಹೋಗ್ಲಿಕ್ಕೆ ಸಾಧ್ಯ. ರುದ್ರಪ್ಪ ಲಮಾಣಿಯವರ ಪುತ್ರ ಅಂದಾಗ ಮತ್ತು ರಾಜಕೀಯದಲ್ಲಿ ಒಂದು ಒಳ್ಳೆ ಹುದ್ದೆ ಕೂಡ ನಿಮಗೆ ಈಗ ಸಿಕ್ಕಿರೋದ್ರಿಂದಾಗಿ ಜವಾಬ್ದಾರಿ ಬಹಳ ಜಾಸ್ತಿ. ಯಾಕಂದ್ರೆ ತಂದೆಯವ್ರ ಹೆಸರು ಉಳಿಸ್ಬೇಕು, ಇತ್ತ ಕಡೆ ಕೊಟ್ಟಿರುವಂತಹ ಜವಾಬ್ದಾರಿ, ಇದನ್ನ ಹೆಂಗೆ ನಿಭಾಯಿಸ್ತಾ ಇದ್ದೀರಿ ಅಂತ? ಮಾಡಲೇಬೇಕು, ಬೇರೆ ಆಪ್ಷನ್ ಇಲ್ಲ. ಸೊ ಏನಿದೆ, ಪಕ್ಷದ ಜವಾಬ್ದಾರಿ ಇದೆ. ಸೊ ಅಧ್ಯಕ್ಷನಾಗಿ ಪೂರ್ತಿ ಡಿಸ್ಟಿಕ್ ಕವರ್ ಮಾಡಬೇಕು. 6 ಅಸೆಂಬ್ಲಿಗಳು, ನಮ್ಮಲ್ಲಿ 8 ತಾಲೂಕು. ಆಮೇಲೆ ಇವಾಗ ಪಕ್ಷ ಅಧಿಕಾರದಲ್ಲಿದೆ, ಪರವಾಗಿಲ್ಲ. ಬಟ್
ಹಿಂದೆಯಿಂದನೂ ನಾವು ಮಾಡ್ತಾ ಇರುವಾಗ 2022ರಿಂದ ನಾನು ಸ್ವಲ್ಪ ಜವಾಬ್ದಾರಿಗಳನ್ನ ತಗೊಂಡೆ. ಊರಿಗೆ ಬಂದ್ಬಿಟ್ಟು ಸಂಘಟನೆ ಯಾವ ರೀತಿ, ನಮ್ಮ ಜನ ಏನು, ಪಕ್ಷದ ಕಾರ್ಯಕರ್ತರೇನು, ಅದನ್ನೆಲ್ಲ ಸ್ವಲ್ಪ ನೋಡ್ತಾ ಹೋದಾಗ ಇದು ಸ್ಟೆಪ್ ಬೈ ಸ್ಟೆಪ್ ಗೊತ್ತಾಗ್ತು. ಫಸ್ಟ್ ಮುಂಚೆ ಸ್ವಲ್ಪ ಕಷ್ಟ ಇತ್ತು. ಸೊ ಸುಮಾರು ಜನ ಇರ್ತಾರೆ, ಸುಮಾರು ಹಳ್ಳಿಗಳು, ರೆಕಗ್ನೈಸ್ ಮಾಡಬೇಕು, ಹೆಸರುಗಳನ್ನ ನೆನ್ಪಿಟ್ಕೋಬೇಕು. ಸೊ ಒಬ್ರು ಕಾರ್ಯಕರ್ತರು ಬಂದ್ಬಿಟ್ಟು ನಮಗೆ ಪ್ರೀತಿಯಿಂದ ಮಾತಾಡಿಸ್ತಾರೆ, ಅಣ್ಣ ಅಂತ ಬಂದು ಹೇಳ್ತಾರೆ, ಅವನ ಹೆಸರು ನೆನಪಿಲ್ಲ ಅಂತ ಹೇಳಿದಾಗ ಅವ್ನಿಗೆ ಎಷ್ಟು ಬೇಜಾರಾಗುತ್ತೆ ನೋಡಿ. ಸೊ ಅದೆಲ್ಲ ಚಿಕ್ಕ ಒಂದು ವಿಷಯಗಳು ತುಂಬಾ ಇಂಪಾರ್ಟೆಂಟ್ ಆಗಿ ನಮಗೆ ಮ್ಯಾಟರ್ ಆಗುತ್ತೆ. ಖಂಡಿತ. ಒಬ್ಬ ರಾಜಕೀಯ ಕುಟುಂಬದಿಂದ ಬಂದಿರುವುದರಿಂದಾಗಿ ಸಹಜವಾಗಿ ಜನಸಾಮಾನ್ಯರಿಗೂ ಕುತೂಹಲ ಇದ್ದೇ ಇರುತ್ತೆ. ಈ ರಾಜಕೀಯದ ಕುಟುಂಬದಿಂದ ಬಂದವ್ರ ಬಾಲ್ಯ ಹೆಂಗಿರುತ್ತೆ, ಅವ್ರ ಬದುಕು ಹೆಂಗಿರುತ್ತೆ, ಅವ್ರ ಎಜುಕೇಷನ್ ಎಲ್ಲಿ ಮಾಡ್ತಾರೆ, ಅವ್ರ ಬದುಕನ್ನು ಹೆಂಗೆ ಕಟ್ಕೊಳ್ತಾರೆ, ಅವ್ರೊಂದು ಪಕ್ಷ ರಾಜಕೀಯಕ್ಕೆ ಬಂದರೂ ಕೂಡ ಹೆಂಗೆ ಅನ್ನುವಂಥ ಕುತೂಹಲ. ನೀವು ಬಾಲ್ಯದಿಂದ ನಿಮ್ಮ ಜೀವನವನ್ನು ನಮ್ಮ ಜೊತೆ ಹಂಚ್ಕೊಳ್ಬೋದಾ? ಶ್ಯೂರ್. ಮುಂಚೆ ಎಲ್ಲ ಸ್ಕೂಲಿಂಗ್ ಎಲ್ಲ ಅಪ್ ಟು 5th ಸ್ಟ್ಯಾಂಡರ್ಡ್ ಊರಲ್ಲೇನೆ ಇದ್ದೆ. ಸೊ ಅವಾಗ ಅಷ್ಟು ಗೊತ್ತಾಗ್ತಾ ಇರಲಿಲ್ಲ. ಯಾಕಂತ ಹೇಳಿದ್ರೆ ಬೆಳಗ್ಗೆ ನಾವು ಬೇಗ ಎದ್ಬಿಟ್ಟು ಸ್ಕೂಲಿಗೆ ಹೋದ್ರೆ ಸೊ ಮನೇಲಿ ಆಫೀಸಲ್ಲಿ ಜನ ಬರೋರು ಹೋಗೋರು, ನನ್ಗೆ ಅನಿಸ್ತಾ ಇತ್ತು ಏನು ಇಷ್ಟು ಜನ ಇರ್ತಾರೆ ಯಾವಾಗಲೂ ನಮ್ಮ ಮನೇಲಿ ಬೆಳಗ್ಗೆ ಅಂತ ಹೇಳ್ಬಿಟ್ಟು. ಬೆಳಗ್ಗೆ ನೋಡಿದ್ರೆ ಜನ ಬೆಳಗ್ಗೆ ಎದ್ದು ರೆಡಿಯಾಗಿ ಆಚೆ ಬರೋಷ್ಟೊತ್ತು ಮನೆ ತುಂಬಾ ಜನ ಇರೋರು. ಸೊ ಅಮ್ಮನು ಬಂದವ್ರಿಗೆ ಹೋದವ್ರಿಗೆ ಅವ್ರಿಗೆ ಎಲ್ಲ ಸ್ವಲ್ಪ ಕಾಫಿ ಟೀ ಆಯ್ತು ಆ ಥರ ಎಲ್ಲ ಅರೇಂಜ್ಮೆಂಟ್ಸ್ ಮಾಡ್ಕೊಂಡು ಅವರು ಬ್ಯುಸಿ ಇರ್ತಾ ಇದ್ರು. ಸೊ ನಾವು ರೆಡಿ ಆಗಿಬಿಟ್ಟು ಸ್ಕೂಲಿಗೆ ಹೋಗೋ ಇದ್ರೊಳಗೆ ಇರ್ತಾ ಇದ್ವಿ. ಸೊ ಮತ್ತೆ ಸಾಯಂಕಾಲ ಬಂದಾಗ ಮಾಮೂಲಿ ಎಲ್ಲ ನಾರ್ಮಲ್ಲು, ಮನೇಲಿ ಅಕ್ಕ ನಾವು ಫ್ಯಾಮಿಲಿ ಅಷ್ಟೇ ಇರ್ತಾ ಇದ್ವಿ. ಬಟ್ ಬೆಳಗ್ಗೆ ಆದ ತಕ್ಷಣ ನಮ್ಮ ತಂದೆಯವ್ರನ್ನ ಭೇಟಿ ಮಾಡಕ್ಕೆ ಸುಮಾರಷ್ಟು ಜನ, ಅದೊಂದು ಕುತೂಹಲ ಇತ್ತು ಏನಕ್ಕೆ ಅಂತ. ಆಮೇಲೆ ಏನಾಯ್ತು, ಮನೆ ಎಜುಕೇಷನ್ಗೆ ಡಿಸ್ಟರ್ಬ್ ಆಗುತ್ತೆ, ಜನ ಬರೋರು ಹೋಗೋರು ಭಾಳ. ಸೊ ನಮ್ಮ ತಾಯಿ ನಮಗೆ ಎಜುಕೇಷನ್ ಮೇಲೆ ಫೋಕಸ್ ಮಾಡೋಕ್ಕಾಗಲ್ಲ ಅಂತ ರೆಸಿಡೆನ್ಷಿಯಲ್ಗೆ ಹಾಕಿದ್ರು. ಆಮೇಲೆ ನೀವು ನಿಮ್ಮ ಬದುಕನ್ನು ಕಟ್ಕೊಳ್ಬೇಕು ಅನ್ನೋ ಸಂದರ್ಭದಲ್ಲಿ ಒಂದು ಎಜುಕೇಷನ್ ಅನ್ನೋದು ಕಂಪ್ಲೀಟ್ ಆಗುತ್ತೆ. ಈ ಉದ್ಯಮದ ಬಗ್ಗೆ ನಿಮ್ಗೆ ಆಸಕ್ತಿ ಇತ್ತು, ಸೊ ಆ ಕಡೆ ಏನಾದರೂ ವಾಲಿದ್ರೆ ಹೇಗಾಯ್ತು ಅಂತ? ಸೊ PUC ಎಜುಕೇಷನ್ಗೆ ಅಂತ ಧಾರವಾಡ ಬಂದೆ. ಸೊ ಅಲ್ಲಿ ಹೆಂಗಿತ್ತು ಅಂತ ಹೇಳಿದ್ರೆ ಹಾಸ್ಟೆಲ್ ಎಲ್ಲ ಇತ್ತು, ಬಟ್ ನಿಮಗೆ ಕ್ಯಾಂಪಸ್ ಫ್ರೀ, ರೆಸ್ಟ್ರಿಕ್ಷನ್ಸ್ ಇರಲಿಲ್ಲ. ಎನಿ ಟೈಮ್ ನೀವು ಆಚೆ ಹೋಗ್ಬೋದು, ಎನಿ ಟೈಮ್ ಬರ್ಬೋದು. ಸೊ ಅವಾಗ ಒಂದು ಸ್ವಲ್ಪ ಪಬ್ಲಿಕಲ್ಲಿ ನೀವು ಸೋಷಲಿ ಸ್ವಲ್ಪ ಎಕ್ಸ್ಪೋಸ್ ಆಗಕ್ಕೆ ಸ್ಟಾರ್ಟ್ ಆಯಿತು. ಸೊ ಯಾವ ಥರ ಏನಿರುತ್ತೆ ಅನ್ನೋದನ್ನ ಕಲಿತಾ ಬಂದ್ವಿ. ಸೊ ಅವಾಗ ಡ್ಯಾಡಿ ಪಾಕೆಟ್ ಮನಿ ಕೊಡೋರು, ನಮ್ಮಮ್ಮ ಅದನ್ನೇನು ಮಾಡೋರು, ಅಷ್ಟೇನು ಮಾಡ್ತೀಯ ಅಂತ ಹೇಳ್ಬಿಟ್ಟು ಅರ್ಧ ಪಾಕೆಟ್ ಮನಿ ವಾಪಸ್ ಇಸ್ಕೊಳ್ಳೋರು. ಸೊ ಅವಾಗ ಏನನ್ನಿಸ್ತು, ಸೊ ಫ್ರೀಡಮ್ ಅನ್ನೋದೇನಿದೆ, ನಿಮಗೆ ದುಡಿದ್ರೇನೆ ನೀನು ಇದು ಮಾಡಬೇಕು, ಇಲ್ಲ ಅಂತ ಹೇಳಿದ್ರೆ ಪೇರೆಂಟ್ಸ್ ಮೇಲೆ ಡಿಪೆಂಡ್ ಆಗಬೇಕು. ಪೇರೆಂಟ್ಸ್ ನಿಮಗೆ ಎಷ್ಟು ನಿಮಗೆ ಇದು ಕೊಡ್ತಾರೋ ಅದಷ್ಟೇ ಲಿಮಿಟ್ಸಲ್ಲಿ ಇರಬೇಕು. ಸೊ ಸುಮಾರಷ್ಟು ಫ್ರೆಂಡ್ಸು. ಸೊ ಅಲ್ಲಿ ಹೆಂಗಿತ್ತು ಅಂತ ಹೇಳಿದ್ರೆ ಅದು ಒಂದು ಸ್ಟ್ಯಾಂಡರ್ಡ್ ಸ್ಕೂಲ್ ಅಲ್ಲ, ನಾರ್ಮಲ್. ಸೊ ಎಲ್ಲ ಬಡವರು ಆಯಿತು, ಮೀಡಿಯಮ್ ಕ್ಲಾಸ್ ಅವರು ಎಲ್ಲ ಮಿಕ್ಸ್. ಸೊ ಹಳ್ಳಿ ಜನ ಎಲ್ಲ ಬರೋರಲ್ಲ, ಅವ್ರು ಕೆಲವೊಂದಿಷ್ಟು ಜನ ಏನು ಮಾಡೋರು, ಆಚೆ ಅವ್ರಿಗೆ ಅಫೋರ್ಡ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಸೊ ಫ್ರೆಂಡ್ಸ್ ಇದ್ದಾಗ ಮತ್ತೆ ನಾವು ಯಾವ ಬಿಟ್ಕೊಡೋಕ್ಕಾಗಲ್ವಲ್ಲ. ಸೊ ನಮ್ದು ಸ್ವಲ್ಪ ಖರ್ಚು ಜಾಸ್ತಿ. ಸೊ ಅದು ಬ್ಲಡ್ಡಲ್ಲೇ ಬಂದಿರೋದು ಒಂಥರ. ಯಾರಿಗಾರ ಏನಾರ ಪ್ರಾಬ್ಲಮ್ ಇದ್ರೆ ನಾವು ಹೋಗ್ಬಿಟ್ಟು ಸ್ಪಂದನೆ ಮಾಡೋದು. ಸೊ ಇದ್ದಾಗ ಮತ್ತೆ ಬಡವ್ರ ಮಕ್ಕಳೆಲ್ಲ ಇದ್ದಾಗ ಸ್ವಲ್ಪ ಕಷ್ಟ ಅಲ್ವಾ. ಸೊ ಅವ್ರಿಗೆ ಎಲ್ಲ ಜೊತೆಗೆ ಕಾಲೇಜ್ ಡೇಸ್, ಸ್ಕೂಲ್ ಡೇಸ್ ಇಂದಾನು ಅದೇ ತರ ಇತ್ತು. ಸೊ ಕಾಲೇಜಿಗೆ ಬಂದಾಗ ಸ್ವಲ್ಪ ಅದು ತಿಳುವಳಿಕೆ ಸ್ಟಾರ್ಟ್ ಆಯ್ತಲ್ಲ, ಎಕ್ಸ್ಪೋಜರ್ ಇದ್ದಾಗ. ಸೊ ಆ ರೀತಿಲಿ ಎಲ್ಲ ಟೀಮ್ ದೊಡ್ಡದು. ಸೊ ಇಲ್ಲಿ ದುಡಿದ್ರೇನೆ ನಾವೇನಾರ ಮಾಡ್ಬೇಕಪ್ಪ, ಇಲ್ಲ ಅಂತ ಹೇಳಿದ್ರೆ ಮನೆಯಲ್ಲಿ ಅವರು ಮೇಲೇನೆ ಡಿಪೆಂಡ್ ಆಗ್ಬೇಕು. ಸೊ ಏನೇ ಮಾಡ್ಬೇಕಂದ್ರೂ ಪೇರೆಂಟ್ಸ್ ಕೇಳಬೇಕು, ಅವ್ರು ಇಲ್ಲ ಅಂತ ಹೇಳಿದ್ರೆ ಏನು ಮಾಡೋಕ್ಕಾಗಲ್ಲ ಅನ್ನೋದೊಂದಿತ್ತು. ಸೊ ನಮ್ಮ ಫ್ಯಾಕ್ಟ್ರೀಸ್ ಅಲ್ಲಿ ಇಲ್ಲಿ ನಾನು ಸಮ್ಮರ್ ಹಾಲಿಡೇಸ್ ಅಲ್ಲಿ ಹೋಗ್ತಾ ಇದ್ದೆ, ಅವಾಗಿಂದಾನೇ ಕಲಿತಾ ಇದ್ದೆ. ಸೊ ನಮ್ಮ ಚಿಕ್ಕಪ್ಪ ಎಲ್ಲ ಹ್ಯಾಂಡಲ್ ಮಾಡ್ತಾ ಇದ್ರು, ಅವ್ರು ಹೇಳ್ಕೊಡ್ತಾ ಇದ್ರು ನಮ್ದು ಮ್ಯಾನುಫ್ಯಾಕ್ಚರಿಂಗ್ ಪ್ರೈಸ್ ಇಷ್ಟು, ಸೊ ಯಾರೇ ಕಸ್ಟಮರ್ ಬಂದ್ರು ನೀನು ಇಷ್ಟು ಕೇಳಬೇಕು ಅಂತ. ಸೊ ಜಾಸ್ತಿ ಬಂದ್ರೆ ಹೆಂಗೆ ಅಂತ ಕೇಳಿದ್ರೆ, ಜಾಸ್ತಿ ಬಂದ್ರೆ ಅದನ್ನ ನೀನು ಇದು ಮಾಡ್ಕೊ ಅಂತ ಹೇಳೋರು. ಸೊ ನಾವೇನ್ ಮಾಡ್ತಾ ಇದ್ವಿ, ಯಾರ ಬಂದಾಗ 500-1000 rupees ಅವ್ರಿಗೆ ಎಕ್ಸ್ಟ್ರಾ ಕೋಟೇಶನ್ ಕೊಡ್ತಾ ಇದ್ವಿ. ಸೊ ಆ ಕಸ್ಟಮರ್ ಆ ರೇಟಿಗೆ ಓಕೆ ಆದ್ರೆ ಇವ್ರು ನಮಗೆ ಫ್ಯಾಕ್ಟ್ರಿ ಅವ್ರಿಗೆ ಎಷ್ಟು ಕೊಡ್ಬೇಕು ಅಷ್ಟು ಕೊಟ್ಟು ಬಾಕಿ ನಾನು ಉಳಿಸ್ಕೊಂಡು ಸೇವಿಂಗ್ ಸ್ಟಾರ್ಟ್ ಮಾಡ್ಕೊಂಡು ಸೊ ಆ ರೀತಿಲಿ ನಡ್ಕೊಂಡ್ ಬಂದೆ. ಸೊ ನೆಕ್ಸ್ಟ್ ನಮ್ಮ ಫ್ಯಾಕ್ಟ್ರಿಲೇನೆ ಟ್ರಾನ್ಸ್ಪೋರ್ಟಿಗೆ ಅಂತ ವೆಹಿಕಲ್ ಸ್ಟಾರ್ಟ್ ಮಾಡಿದ್ವಿ. ಸೊ ಬೇರೆ ಆರ್ಡರ್ಸ್ ಇದ್ದಾಗ ನಮ್ಮ ವೆಹಿಕಲ್ಗೆ ನಾವು ಆರ್ಡರ್ಸ್ ತಗೊಂಡು ಟ್ರಾನ್ಸ್ಪೋರ್ಟ್ ಆ ಥರ ಎಲ್ಲ ಸ್ಟಾರ್ಟ್ ಮಾಡಿಕೊಂಡು, ಸೊ ನೆಕ್ಸ್ಟ್ ಫ್ಯಾಕ್ಟ್ರಿ ನನಗೆ ಮನೇಲಿ ಚಿಕ್ಕಪ್ಪ ಎಲ್ಲ ಬಿಟ್ಕೊಡ್ತಾರೆ. ಸೊ ಅವ್ರದ್ದು ನಂದೇ ಆದಂತ ನಾನು ಸ್ಟಾರ್ಟ್ ಮಾಡಿಕೊಂಡು, ಸೊ ನೆಕ್ಸ್ಟ್ ಕೆಲವೊಂದಿಷ್ಟು ವರ್ಷಗಳಾದ್ಮೇಲೆ ನಾನೇ ಓನ್ ಪ್ಲಾಂಟ್ ಸೆಟಪ್ ಮಾಡಿಕೊಂಡು, ಸೊ ಅಲ್ಲಿಗೆ ಎಕ್ಸ್ಪೀರಿಯನ್ಸ್ ಗೊತ್ತಾಯ್ತಲ್ವಾ, ಸೊ ಯಾವ ರೀತಿ ನಡೆಯುತ್ತೆ ಏನು ಆ ಥರ ಅಂತ. ಈ ಸಹಜವಾಗಿ ರಾಜಕೀಯದ ಹಿನ್ನೆಲೆ ಇರುವಂತಹ ದೊಡ್ಡ ನಾಯಕರ ಮಕ್ಕಳು ಅಂದಾಗ ನಿಮ್ಗೇನ್ ಬಿಡಪ್ಪ ಅಂತ ಹೇಳುವಂತ ಸಹಜ ಸ್ನೇಹಿತರ ಮಾತುಗಳಿರತ್ತೆ. ಅದನ್ನು ಮೀರಿ ಸ್ವಾವಲಂಬಿಯಾಗಿ
ನನ್ನ ಸಂಪಾದನೆ ನಾನೇ ಮಾಡ್ಬೇಕು ಅನ್ನೋ ಇಚ್ಛೆ ಇತ್ತು, ಹಂಗೆ ನಡ್ಕೊಂಡ್ ಬಂದ್ರಿ ಹಂಗಾದ್ರೆ ನೀವು. ಹೌದು, ಇಲ್ಲಿ ಮಾಡ್ಲೇಬೇಕು, ಇಲ್ಲ ಅಂತ ಅವ್ರು ಹೇಳ್ತಾರೆ, ಹೇಳೋರಿಗೆ ಅದು ಕಾಮನ್ ಆಗಿ ಸುಮ್ಮನೆ ಹೇಳ್ತಾರೆ. ಬಟ್ ಈಗ ಯಾರೇ ಆಗ್ಲಿ, ನಮ್ಮ ತಂದೆಯವರಾಗ್ಲಿ, ನಾನಾಗ್ಲಿ, ನೀವಾದ್ರೂ ಇವಾಗ ಏನೋ ಒಂದು ಮಾಡ್ಬೇಕಂತ ಹೇಳಿದ್ರೆ ನಮ್ಮ ಎಫರ್ಟ್ ನಾವು ಹಾಕ್ಲೇಬೇಕು. ಸೊ ಮನೇಲಿ ಅವ್ರು ಮಾಡ್ತಾರೆ, ನಾವು ನೋಡ್ಕೊಂಡಿರ್ತೀವಿ ಅಂತ ಹೇಳಿದ್ರೆ ಅದು ಸಾಧ್ಯ ಆಗಲ್ಲ. ಸೊ ನಮ್ಮ ಎಫರ್ಟ್ ನಾವು ಹಾಕ್ಬೇಕು, ನಮಗೇನ್ ಬೇಕು ನಾವು ಮಾಡಬೇಕು. ಹಾ, ಈಗ ನೋಡಿ ಎಜುಕೇಶನ್ ಆಯ್ತು, ಆನಂತರ ಏನೋ ಒಂದು ಉದ್ಯಮದಲ್ಲಿ ನಾವು ಸಕ್ರಿಯ ಆಗಬೇಕು, ಸ್ವಂತವಾಗಿ ನಿಮ್ಮದೇ ಪ್ಲಾಂಟ್ ರೆಡಿ ಮಾಡ್ಕೊಂಡು ನೀವೇನೋ ನಿಮ್ಮ ರೂಟಲ್ಲಿ ನೀವಿದ್ರಿ. ಬಟ್ ಈ ರಾಜಕೀಯ ಹೆಂಗೆ ಎಂಟ್ರಿ ಆಗಿಬಿಡ್ತು ಮಿಡ್ಲಲ್ಲಿ? 2023ನೇ ಎಲೆಕ್ಷನ್ನು. ಸೊ ನಮ್ಮ ತಂದೆಯವರು 2019 ಎಲೆಕ್ಷನಲ್ಲಿ, ಜನರಲ್ ಎಲೆಕ್ಷನಲ್ಲಿ ಸೋತಿದ್ರು ಕಾಂಗ್ರೆಸ್ಸಿಂದ. ಸೊ ಇವಾಗ ಎಲ್ಲ ನಮ್ಮ ಜೊತೆ ಡ್ಯಾಡಿ ಫಾಲೋವರ್ಸ್ ಅವರೆಲ್ಲ ಬರೋರಲ್ಲ, ಪರಿಚಯ ಇರೋರು ಮನೆಗೆ ಬರೋರಲ್ಲ. ಸೊ ಅಣ್ಣ ಇವಾಗ ಸಾಹೇಬ್ರು ನೀವಂತರೂ ದೊಡ್ಡವರಾಗಿದ್ದೀರಿ, ಇವಾಗ ಸಾಹೇಬ್ರದ್ದು ಒಂದು ಜವಾಬ್ದಾರಿ, ನೀವೊಂದು ಜವಾಬ್ದಾರಿ ತಗೊಳ್ಳಿ, ನಾವೆಲ್ಲ ಸ್ವಲ್ಪ ಸೇರಿಬಿಟ್ಟು ಸಂಘಟನೆ ಮಾಡೋಣ, ಎಲ್ಲ ಓಡಾಡೋಣ ಅಂತ ಹೇಳ್ಬಿಟ್ಟು ಕಾರ್ಯಕರ್ತರಿಂದ ನನಗೆ ಅವರೊಂದು ಕರೆದಂಗೆ. ಸೊ ಆಯ್ತು ಬನ್ನಿ, ಮತ್ತೆ ನಮ್ಮ ತಂದೆಯವ್ರಿಗೂ ನಾವು ಒಂದು ಸ್ವಲ್ಪ ಹೆಲ್ಪಿಂಗ್ ಹ್ಯಾಂಡ್ ಇರ್ಬೇಕಲ್ವಾ. ಎಲೆಕ್ಷನ್ ಅನ್ನೋದು ಒಂದು ದೊಡ್ಡ ಜವಾಬ್ದಾರಿ. ಸೊ ಅದರಲ್ಲಿ ಅವ್ರಿಗೂ ನಾವು ಒಂದು ಅಳಿಲು ಸೇವೆ ತರ ನಮ್ಮ ಕಡೆಯಿಂದ ಎಷ್ಟಾಗುತ್ತೆ ಆ ರೀತಿ ನಾವು ಹೆಲ್ಪ್ ಮಾಡೋಣ ಅಂದ್ಕೊಂಡು. ಸೊ ಇವಾಗ ಪಕ್ಷ ಸಂಘಟನೆಗೆ ನಾವೆಲ್ಲ ಹಳ್ಳಿ ಮೇಲೆ ಹೋದಾಗ ಸಾಹೇಬ್ರ ಮಗ ಬಂದಿದ್ದಾರೆ ಅಂತ ಹೇಳಿದ್ರೆ ಅವರು ನಮ್ಗೊಂದು ಈ ತರ ಕೆಲಸ ಇದೆ, ನೀವು ಹೇಳ್ಬೇಕು ಅವರಿಗೆ, ನೀವು ಮಾಡಿಸ್ಕೊಡಿ ನಮ್ಗೆ ಅಂತ ಹೇಳ್ಬಿಟ್ಟು ಸಣ್ಣ ಪುಟ್ಟಕ್ಕೆಲ್ಲ ಕೆಲ್ಸಗಳು ಕೇಳೋರು. ಸೊ ನಾನು ಆ ಒಂದು ಜವಾಬ್ದಾರಿ ಅವ್ರು ಕೊಟ್ಟ ಮೇಲೆ ಅದನ್ನ ಕ್ಯಾರಿ ಮಾಡ್ಬೇಕಲ್ವಾ. ಸೊ ಎಲೆಕ್ಷನ್ ಆದ್ಮೇಲೆ ಅವ್ರು ಗೆದ್ಮೇಲೆ ನಾವೆಲ್ಲ ನಿಮ್ಗೆ ಹೆಲ್ಪ್ ಮಾಡ್ತೀವಿ ಅಂತ ಕೊಟ್ಟಿರೋ ಮಾತುಗಳನ್ನ ಉಳಿಸ್ಕೋಬೇಕಿತ್ತು. ಅದಕ್ಕೋಸ್ಕರ ವಾಪಸ್ ಅವ್ರಿಗೆ ಹೋಗ್ಬಿಟ್ಟು ರೀಚ್ ಮಾಡ್ಕೊಂಡು ಎಲ್ಲ ಮಾನಿಟರ್ ಮಾಡ್ತಾ ಇದ್ವಿ. ಸೊ ಅದಕ್ಕೇನೆ ಅವರು ಇವಾಗ ಏನಾಯ್ತು, ಅದು ಈಗ ತಂದೆಯವ್ರಿಗೆ ಬಿಸಿ ಇರ್ತಾರೆ. ಸೊ ಜನ ಅಪ್ರೋಚ್ ಆಗೋಕ್ಕೆ ನಮ್ಗೆ ಜಾಸ್ತಿ ಸ್ಟಾರ್ಟ್ ಆದ್ರು. ಸರ್ ಅವ್ರು ಬಿಸಿ ಇರ್ತಾರೆ, ನೀವು ಒಂದೆರಡು ನಿಮಿಷ ಕೇಳ್ಬಿಡಿ ನೀವು ಅಂತ ಹೇಳ್ಬಿಟ್ಟು ನಮ್ಮ ಹತ್ರ ಬರೋರು. ಆಯ್ತು ಅಂತ ಹೇಳ್ಬಿಟ್ಟು ಅದೇ ರೀತಿ ಅವರಿಗೆ ರೆಸ್ಪಾನ್ಸ್ ಮಾಡ್ತಾ ಅವ್ರದ್ದು ರಿವ್ಯೂ ತಗೊಂಡು ಈ ರೀತಿ ಒಂದು ಜರ್ನಿ ಸ್ಟಾರ್ಟ್ ಆಯ್ತು ಇದರಲ್ಲಿ ಪೊಲಿಟಿಕಲ್ ಅಲ್ಲಿ. ಈ ಉದ್ಯಮದಲ್ಲಿ ನೀವು ಸಕ್ರಿಯವಾಗಿದ್ರಿಂದಾಗಿ ತದ ಅಪ್ರೋಚ್ ಬಂದಾಗ ಬನ್ನಿ ನೀವು ಪಾಲಿಟಿಕ್ಸಿಗೆ ಬರಬೇಕು, ತಂದೆಯವರು ಅಂದ್ರೆ ಪಾಲಿಟಿಕ್ಸಿಗೆ ಬರಬೇಕು ಅಂದಲ್ಲ, ತಂದೆಯವರು ಒಂದ್ ಸ್ವಲ್ಪ ಜವಾಬ್ದಾರಿ ನೀವು ಈ ಟೈಮಲ್ಲಿ ತಗೋಬೇಕು ಅಂತ ಹೇಳ್ಬೇಕು ಅಂತ ಸ್ಟಾರ್ಟ್ ಆಗಿದ್ದು. ಆ ಜವಾಬ್ದಾರಿ ತಗೊಂಡು ಆ ನಂತರ ದಿನ ಹೋಗ್ತಾ ಹೋಗ್ತಾ ಅದು ಸ್ವಲ್ಪ ಜಾಸ್ತಿ ಆಯ್ತು. ಅದು ಬರ್ಲಿಲ್ವಾ ಒಂದು ಥಾಟ್, ಇಟ್ ಇಸ್ ನಾಟ್ ಮೈ ಸಬ್ಜೆಕ್ಟ್ ಅಂತ ಹೇಳಿ ಅನ್ಸಿತ್ತು. ಬಟ್ ಏನ್ ಮಾಡೋದು, ಮುಂಚೆಯಿಂದನೂ ಮನೇಲಿ ಯಾವ ತರ ಅಂತ ಹೇಳಿದ್ರೆ, ಮನೇಲಿ ಯಾರೇ ಬರ್ಲಿ ಹೋಗ್ಲಿ, ಅಮ್ಮ ಬಿಸಿ ಇದ್ರೆ ಯಾರು ಬಂದ್ರು ಕೇಳು, ಏನಕ್ಕೆ ಬಂದ್ರು ಕೇಳು, ಅವ್ರಿಗೆ ಏನು ಸಾಹೇಬ್ರ ಹತ್ರ ಏನ್ ಕೆಲ್ಸ ಆಗ್ಬೇಕಾಗಿತ್ತು ಮಾತಾಡ್ಸು ಅಂತ ಹೇಳ್ಬಿಟ್ಟು ಹೇಳೋರಲ್ವಾ. ಸೊ ಅದನ್ನ ಒಂದು ಅಪ್ರೋಚ್ ಆಫೀಸಿಗೆ ಬಂದವ್ರಿಗೆ ಹೋದವ್ರಿಗೆ ಅದೊಂದು ಅವಾಗಿಂದನೂ ಅದೊಂದು ಅಭ್ಯಾಸ ಆಗಿತ್ತು. ಸೊ ಯಾರೇ ಮನೆಗ್ ಬರ್ಲಿ ಏನಿತ್ತು ಏನು ಅಂತ ಅವ್ರನ್ನ ಕೇಳ್ಕೊಂಡು, ಅವ್ರದ್ದು ಇರಲ್ವಲ್ಲ, ಇವರು ಸ್ವಲ್ಪ ಆಚೆ ಹೋಗಿರೋರು. ಸೊ ಬೇರೆಯವರು ಬಂದಾಗೆಲ್ಲ ಅವ್ರನ್ನ ರೆಸ್ಪಾನ್ಸ್ ಕೇಳ್ಕೊಂಡು, ಸೊ ಅವ್ರಿಗೆ ಆಯ್ತು ಈ ಟೈಮಿಗೆ ಬನ್ನಿ ಸಿಗ್ತಾರೆ, ಆಯ್ತು ಇಂಥ ದಿನಕ್ಕೆ ಬನ್ನಿ ಸಿಗ್ತಾರೆ ಅಂತ ಹೇಳ್ಬಿಟ್ಟು. ಆ ರೀತಿ ಇದ್ದಾಗ ಈಗ ಕೆಲವೊಬ್ರು ಬರ್ತಾರಲ್ವಾ, ಆಯ್ತು ಸರ್ ನೀವು ಫೋನ್ ನಾವು ಮಾಡ್ತೀವಿ, ನೀವು ಸಾಹೇಬ್ರು ಬಂದಾಗ ಹೇಳಿ ಅಂತ ಹೇಳ್ಬಿಟ್ಟು. ಸೊ ಆ ರೀತಿ ಹಂಗೆ ಕನೆಕ್ಷನ್ ಬಾಂಡಿಂಗ್ ಬೆಳೀತಾ ಹೋಗುತ್ತೆ ಒಬ್ರಿಂದ ಒಬ್ರಿಗೆ. ಇವಾಗ ಅವ್ರು ಹೋಗಿ ಇನ್ನೊಬ್ರಿಗೆ ಹೇಳ್ತಾರೆ, ಇಲ್ಲ ಸಾಹೇಬ್ರು ಬಿಸಿ ಇರ್ತಾರೆ, ದರ್ಶನಣ್ಣ ಇರ್ತಾರೆ, ನೀವು ಹೋಗ್ಬಿಟ್ಟು ಅವ್ರು ಕಾಂಟ್ಯಾಕ್ಟ್ ಮಾಡಿ ಅವ್ರು ಹೆಲ್ಪ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಸೊ ಈ ರೀತಿನೇ ಒಂದು ಅದು ಬಿಲ್ಡಪ್ ಆಗ್ತಾ ಬಂತು. ಖಂಡಿತ. ತಂದೆಯವ್ರ ಕನ್ಸೇನಾದ್ರೂ ಇತ್ತಾ, ನನ್ನ ಮಗನು ಬರ್ಬೇಕು ರಾಜಕೀಯಕ್ಕೆ? ಅವ್ರಿಗೆ ಇವಾಗೂ ಇಂಟ್ರೆಸ್ಟ್ ಇಲ್ಲ. ಅವ್ರು ನೀನು ಇದನ್ನೆಲ್ಲ ರಾಜಕೀಯ ತುಂಬಾ ಕಷ್ಟ ಕಣಪ್ಪ, ನೀನು ಇದನ್ನು ಬೇರೆ ಏನಾರ ಮಾಡು ಅಂತ ಹೇಳ್ತಾರೆ. ಬಟ್ ಇವಾಗ ಆಲ್ರೆಡಿ ನಾವು ಆಗಿದೆ ನೀರಿಗೆ, ಇವಾಗ ಈಜ್ಲೇಬೇಕು ದಡ ಸೇರಕ್ಕೆ ಅಂತ ಆ ರೀತಿ. ಆದರೆ ಈಗ ಎಷ್ಟೋ ಜನ ಈಗ ನಿಮ್ಮ ಮನೆಯಲ್ಲೇ ಇರುವಂತಹ ರಾಜಕೀಯದ ಜೀವನವನ್ನು ನೋಡಿದಿರಿ, ಕಾಂಗ್ರೆಸ್ ಅನ್ನು ನೋಡಿದಿರಿ. ಆಗ ನೋಡಿ, ಸ್ವಾತಂತ್ರ್ಯ ಬಂದ ನಂತರದ ಸಂದರ್ಭದಲ್ಲಿ ಕಾಂಗ್ರೆಸ್ ಸಕ್ರಿಯವಾಗಿ ಬಂತು ಅನ್ನೋದಾದ್ರೆ ದೇಶ ಕಟ್ಟುವಂತಹ ಜವಾಬ್ದಾರಿ ಇತ್ತು. ಇವತ್ತಿಗೂ ಕಾಂಗ್ರೆಸ್ ಅಂದರೆ ಬಡವರ ಬಂಧು, ದೀನದಲಿತರಿಗೆ ಸಹಾಯ ಮಾಡುವಂತಹ ಮನೋಭಾವದ ಪಕ್ಷ. ಈ ಥರದ ಸಿಚುವೇಶನ್ ಇರುವಾಗ ನೀವು ಕಾಂಗ್ರೆಸ್ನ ನಾಯಕರಾಗಿ ಗುರುತಿಸ್ಕೊಂಡಿರುವುದರಿಂದಾಗಿ ರಾಜಕೀಯಕ್ಕೆ ಯಾರೇ ಬರ್ತಾರೋ ಅದರಲ್ಲೂ ಕಾಂಗ್ರೆಸ್ಸಲ್ಲಿ ಇರ್ತಾರೆ ಅಂದರೆ ಅದು ಸೇವೆಗೆ ಅನ್ನುವಂಥ ಮನೋಭಾವ ಇದೆ. ಹಾಗಾಗಿ ಈ ಸಾಮಾಜಿಕ ಕಾರ್ಯಗಳನ್ನು ಕೂಡ ನಿರಂತರವಾಗಿ ನೀವು ಮಾಡ್ಕೊಂಡ್ಬರ್ತೀರಿ, ಹಳ್ಳಿ ಅಂತ ತಲುಪ್ತೀರಿ. ಇದ್ರ ಬಗ್ಗೆ ಹೇಳಿ, ಈ ಅನುಭವಗಳು. ಯಾರಿಗೋ ಎಲ್ಲೋ ಹೆಲ್ಪ್ ಮಾಡಿದ್ದು, ಯಾರೋ ನಿಮ್ಮನ್ನು ಸಂಪರ್ಕ ಮಾಡಿದ್ದು? ಒಂದು ಎಕ್ಸಾಂಪಲ್ ಕೊಡೋದಾದ್ರೆ, ಇವಾಗ ಲಾಸ್ಟ್ ಟೈಮ್ ಆಫ್ತಾಲ್ ಕ್ಯಾಂಪ್ ಮಾಡಿದ್ವಿ. ಸೊ ಎಲ್ಲ ಬಡವರಿಗೆ ಫ್ರೀ ಐ ಚೆಕಪ್ ಆಯ್ತು. ಇವಾಗ ಸರ್ಜರಿನೂ ಮಾಡಿಸ್ತಾ ಇದೀವಿ ಇವಾಗ ಬರೋ ದಿನಗಳಲ್ಲಿ. ಸೊ ಯಾರಿಗೆ ಐ ಚೆಕಪ್ ಮಾಡ್ಬಿಟ್ಟು ಕ್ಯಾಟ್ರೇಟ್ ಅವ್ರಿಗೆ ಇದಾಗಿದೆ, ಫ್ರೀ ಸರ್ಜರಿನೂ ಮಾಡಿಸ್ತಾ ಇದೀವಿ. ಸೊ ಎಷ್ಟೋ ಜನಕ್ಕೆ ಇವಾಗ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಮಾಡೋರು ಸ್ವಲ್ಪ ಕಡಿಮೆ. ಸೊ ಅದರಲ್ಲೂ ಆದಷ್ಟು ಜನ ಹೋಗ್ತಾರೆ, ಕೆಲವೊಂದಿಷ್ಟು ಜನಕ್ಕೆ ಅವಕಾಶ ಸಿಗಲ್ಲ. ಸೊ ಅವರು ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗ್ಬೇಕು, ಚೆಕ್ ಮಾಡಿಸ್ಬೇಕು, ಆಪ್ರೇಷನ್ ಮಾಡಿಸ್ಬೇಕು,
ದುಡ್ಡಿರಲ್ಲ. ಸೊ ಆ ಥರಕ್ಕೆ ಒಂದು ಕಾಮನ್ ಆಗಿ ಇವಾಗ ಇದ್ದಾರೆ ಸುಮಾರಷ್ಟು ಜನ, ಇದು ಪ್ರಾಬ್ಲಮ್ ಕಾಮನ್ ಅಲ್ವಾ. ಆಮೇಲೆ ನಮ್ಮ ತಂದೆಯವ್ರಿಗೆ ಆಪ್ರೇಷನ್ ಆಗಿತ್ತು. ಸೊ ಅವಾಗ ನಮ್ಗೆ ಅನಿಸ್ತು, ಸೊ ಇದು ನಮಗೇನೆ ಇಷ್ಟು ಕಷ್ಟ, ಪಾಪ ಬಡವ್ರಿಗೆ ಎಷ್ಟು ಕಷ್ಟ ಆಗ್ಬೋದು ಅಂತ ಹೇಳ್ಬಿಟ್ಟು ಆಮೇಲೆ ಫ್ರೀ ಹಾರ್ಟ್ ಚೆಕಪ್ ಮಾಡಿಸಿದ್ವಿ. ಆಮೇಲೆ ಕಣ್ಣಿಂದು ತಪಾಸಣೆಗಳನ್ನ ಉಚಿತವಾಗಿ ಮಾಡಿದ್ವಿ. ಇವಾಗ ಸರ್ಜರಿಗಳನ್ನ ನಾವು ಫ್ರೀಯಾಗಿ ಮಾಡಿಸ್ತಾ ಇದ್ದೀವಿ. ಸೊ ಅದನ್ನ ಬಿಟ್ಟು ಮತ್ತೆ ಗೌರ್ಮೆಂಟ್ ಸ್ಕೀಮ್ಗಳಲ್ಲಿ ಹಾಸ್ಪಿಟಲ್ಗೆ ಫಂಡಿಂಗ್ ಆಯಿತು, ಹಾಸ್ಪಿಟಲ್ ಎಕ್ಸ್ಪೆನ್ಷನ್ ಆಯಿತು ಹಾವೇರಿಲಿ. ಸೊ ಆ ರೀತಿನೂ ತಂದೆಯವರು ಮಾಡಿದ್ದಾರೆ. ನಾನು ಅವ್ರಿಗೆ ಗ್ರೌಂಡ್ ಲೆವೆಲಲ್ಲಿ ನೋಡಿಬಿಟ್ಟು ರಿಪೋರ್ಟ್ ಕೊಟ್ಟು ಈ ಥರ ಮಾಡಿದರೆ ಚೆನ್ನಾಗಿರುತ್ತೆ, ಸೊ ಈ ಒಂದು ಡಿಪಾರ್ಟ್ಮೆಂಟ್ನ ನೀವು ಒಂದು ಸ್ವಲ್ಪ ಬೆಡ್ಸ್ನ ಇನ್ಕ್ರೀಸ್ ಮಾಡಬೇಕು ಈ ಥರ ಅಂತ ಹೇಳ್ಬಿಟ್ಟು ಅವ್ರಿಗೂ ಸ್ವಲ್ಪ ಸಜೆಸ್ಟ್ ಮಾಡಿದ್ಮೇಲೆ ನಮ್ಮ ಪೀಡಿಯಾಟ್ರಿಕ್ ಆಯಿತು, ಮತ್ತು ಒ ಪಿ ಡಿ ಆಯಿತು, ಮತ್ತು ಆರ್ಥೋ ಆಯಿತು. ಸೊ ಈ ರೀತಿ ಒಂದು ಈ ಡಿಪಾರ್ಟ್ಮೆಂಟ್ಗಳನ್ನ ಹೆಲ್ತ್ ಸೆಕ್ಟ್ರಲ್ಲಿ ಜಾಸ್ತಿ ಇನ್ಕ್ರೀಸ್ ಮಾಡಿದ್ದೀವಿ. ಸೊ ಗುತ್ತಲ್ ಅಂತ ಒಂದು ಗ್ರಾಮ ಇದೆ. ಸೊ ಅಲ್ಲಿ ಒಂದು 20 ಬೆಡೆಡ್ ಹಾಸ್ಪಿಟಲ್ ಇತ್ತು. ಸೊ ಇವಾಗ ನಾವು ಗೌರ್ಮೆಂಟಿಗೆ ಎಕ್ಸ್ಟ್ರಾ ನಮಗೆ 35 ಬೆಡೆಡ್ ಹಾಸ್ಪಿಟಲ್ ಕೊಟ್ಟರು. ಸೊ ಇದೊಂದು ಸ್ವಲ್ಪ ಗ್ರೌಂಡ್ ರಿಪೋರ್ಟ್ಗಳನ್ನ ನಾವು ಅವ್ರಿಗೆ ಹೇಳ್ತಾ ಇದ್ರೆ, ಸೊ ಅವ್ರೂ ಸರ್ಕಾರ ಇರೋದ್ರಿಂದ ಬೇರೆ ಮಿನಿಸ್ಟರ್ಗಳಿಗೆ ಮಾತಾಡಿಕೊಂಡು ನಮ್ಮ ಕಾನ್ಸ್ಟಿಟ್ಯೂನ್ಸಿಗೆ ಏನು ಡೆವಲಪ್ಮೆಂಟಿಗೆ ನಮ್ಮ ಜನರಿಗೆ ಏನು ಅನುಕೂಲ ಆಗುತ್ತೆ ಆ ಒಂದು ಸ್ಕೀಮ್ಗಳನ್ನ ತರಲಿಕ್ಕೆ ಅವ್ರಿಗೂ ಒಂದು ಅನುಕೂಲ ಆಗುತ್ತೆ ಅನ್ನೋ ರೀತಿಯಲ್ಲಿ ಅವ್ರಿಗೆ ಹೆಲ್ಪ್ ಮಾಡ್ತಾ ಇದ್ವಿ ನಾವು. ಎಷ್ಟೋ ಜನ ಬರ್ತಾರೆ, ಈಗ ಸಮಸ್ಯೆಗಳನ್ನ ಇಟ್ಕೊಂಡು ಬರ್ತಾರೆ. ಹೆಂಗಾಗುತ್ತೆ ಅಂದರೆ ಒಂದು ಮನೋಭಾವ ಜನಕ್ಕಿರೋದು, ಆಶ್ವಾಸನೆ ಕೊಟ್ಟು ಹೋಗ್ತಾರೆ, ಆಮೇಲೆ ಅದು ಈಡೇರೋದಿಲ್ಲ. ನಾವು ಬೇಡ್ತಾನೆ ಇರಬೇಕು, ಜನ ಇರೋದೇ ಮದುವೆ ಮಾಡ್ಕೊಳ್ಳೋಕ್ಕೆ, ಬಡವರು ಇರೋದೇ ಬೇಡ್ಕೊಳ್ಳೋಕ್ಕೆ, ಈ ಥರದ ಮನೋಭಾವ ಇದೆ. ಬಟ್ ಈಗ ನೀವು ಜನರನ್ನು ತಲುಪುತ್ತಿರುವಾಗ ಮಾನಿಟ್ರ್ ಮಾಡಿ ಅವ್ರ ಕೆಲಸ ಆಗಿದೆಯಾ ಇಲ್ವಾ ಅಂತ ಕ್ರಾಸ್ ಚೆಕ್ ಮಾಡ್ಬೇಕು. ಆ ನಿಟ್ಟಿನಲ್ಲಿ ಕೆಲಸ ಆಗ್ತಾ ಇದೆಯಾ? 100%. ಸೊ ಇವಾಗ ಏನು ಅಂತ ಹೇಳಿದ್ರೆ, ನಮ್ಮ ತಂದೆಯವ್ರಿಗೆ ಒಬ್ಬರೇ ಇದೆಲ್ಲ ನೋಡ್ಬೇಕಾಗಿರೋದು, ಜನ ಸುಮಾರು, ಬಟ್ ಲೀಡರ್ ಒಬ್ರೆ. ಸೊ ಬರ್ತಾರೆ ಜನ, ಅವರ ಸಮಸ್ಯೆಗಳನ್ನ ಹೇಳ್ತಾರೆ. ಸೊ ನಾನೇನ್ ಮಾಡ್ತಾ ಇದ್ದೀನಿ, ನಮ್ಮ ಹತ್ರ ಬಂದವ್ರ ಕೆಲಸ ಆಗ್ತಾ ಇದೇನೋ ಇಲ್ವೋ ಅಂತ ಹೇಳ್ಬಿಟ್ಟು ನಾವು ಮಾನಿಟರ್ ಮಾಡ್ತೀವಿ. ಸೊ ಆ ಒಂದು ಫೀಡ್ಬ್ಯಾಕ್ ಇಂದ ನಮ್ಗೆ ಇವತ್ತು ಪ್ಲಸ್ ಪಾಯಿಂಟ್ ಆಗ್ತಾ ಇರೋದೇ ಅದು. ಸೊ ಬಂದ್ರು ಸುಮಾರು ಜನ ಹೋದ್ರು, ಅದು ಒಂದು ರೀತಿಲಿ ಅದು ಬೇರೆ. ಸೊ ಬಂದವ್ರ ಕೆಲಸ ಆಯ್ತಾ ಇಲ್ವೋ ಅನ್ನೋದನ್ನ ನಾವು ಮಾನಿಟರ್ ಮಾಡ್ತಾ ಇರೋದಕ್ಕೆ ಅವ್ರಿಗೊಂದು ಇದು ಇರುತ್ತಲ್ಲ, ರೆಸ್ಪಾನ್ಸ್ ಮಾಡಿದ್ರು. ಸೊ ಇವತ್ತು ಯಾರೋ ಒಬ್ರು ಬಂದಿದ್ರು, ಏನೋ ಒಂದು ಕೇಳ್ಕೊಂಡು ಅವ್ನು ಬಂದ, ನಾವು ಒಂದು 2-3 ಡೇಸ್ ಆದ್ಮೇಲೆ ಅವ್ನಿಗೆ ಫೋನ್ ಮಾಡ್ಬಿಟ್ಟು ಅಲ್ಲಿ ಇನ್ಫಾರ್ಮ್ ಮಾಡಿದ್ವಿ, ನಿನ್ ಕೆಲಸ ಆಯ್ತೇನಪ್ಪ ಅಂತ ನಾವು ಕೇಳಿದಾಗ ಅವ್ನು ರೆಸ್ಪಾನ್ಸ್ ಮಾಡ್ತಾನೆ, ಇಲ್ಲ ಸರ್ ಇನ್ನೂ ಹಂಗೆ ಇದೆ ಅಂತ ಹೇಳಿದಾಗ, ಆಯ್ತಪ್ಪ ತಿರ್ಗಾ ಬನ್ನಿ ನೀವು ಸಾಹೇಬ್ರ ಹತ್ರ ಅಂತ ಹೇಳ್ಬಿಟ್ಟು ಕರೆಸಿ ಅವ್ನ ಕೆಲಸ ಆಗೋ ಮಟ್ಟನು ನಾವು ಅವನ್ನ ಪುಷ್ ಮಾಡ್ತೀವಿ. ರೈಟ್. ಈಗ ಒಂದು ಕಡೆ ಸಾಮಾಜಿಕ ಕಾರ್ಯಗಳು, ಮಗದೊಂದು ಕಡೆ ನಿಮಗಿರುವಂತಹ ಜವಾಬ್ದಾರಿ. ಈಗ ಜಿಲ್ಲಾ ಮಟ್ಟದಲ್ಲಿ ನೀವು ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಿದ್ದೀರಿ ಅಂದರೆ ಸಂಘಟನೆ ಮಾಡಬೇಕು, ಕಾರ್ಯಕರ್ತರನ್ನು ಒಟ್ಟುಗೂಡಿಸ್ಬೇಕು. ಪ್ಲಸ್ಸು ಮೈನಸ್ಸು ಟೀಕೆ ಟಿಪ್ಪಣಿಗಳು ಬರ್ತಾ ಇರುತ್ತೆ, ಎಂಥ ಸಂದರ್ಭದಲ್ಲೂ ಎದೆಗುಂದಬಾರ್ದು, ನೀವು ಧೈರ್ಯ ತುಂಬಬೇಕು, ಈ ಥರ ಸಿಚುವೇಶನ್ಸ್ ಇರುತ್ತೆ. ಸೊ ಕಾರ್ಯಕರ್ತರನ್ನು ಒಗ್ಗೂಡಿಸುವಂಥ ನಿಟ್ಟಿನಲ್ಲಿ ನಿಮ್ಮ ಕಾರ್ಯಗಳು ಹೆಂಗೆ ನಡೀತಾ ಇದೆ, ಹೇಗಿದೆ ಸಂಘಟನೆ? ಸಂಘಟನೆ ಇವಾಗ ಜವಾಬ್ದಾರಿ ನನಗೆ ತುಂಬ ಜಾಸ್ತಿ ಇರೋದ್ರಿಂದ, ಇವಾಗ ಜಿಲ್ಲಾಧ್ಯಕ್ಷನು ನನಗಿರೋದ್ರಿಂದ, ಸೊ ಒಂದು ಪಾರ್ಟಿ ಕಾರ್ಯಕರ್ತರು ರೆಕಗ್ನೈಸ್ ಮಾಡೋದು ಒಂದು ಕಡೆ ಆದರೆ, ಸೊ ನಾವು ಎಲ್ಲ ಕಡೆನೂ ಹಳ್ಳಿ ಓಡಾಡ್ಬಿಟ್ಟು ಗ್ರೌಂಡ್ ಲೆವೆಲಿಂದ ನಾವು ಸಂಘಟನೆಯನ್ನು ಮಾಡ್ತಾ ಇದ್ದೀವಿ. ಸೊ ನಮ್ಮಲ್ಲಿ ಎಲ್ಲ ಶಾಸಕರು, ನಾನು ಯುವಕ ಆಗಿರೋದ್ರಿಂದ ಎಲ್ಲರೂ ತುಂಬ ಪ್ರೀತಿಯಿಂದ ಅವರು ರೆಸ್ಪಾಂಡ್ ಮಾಡ್ತಾರೆ. ಈಗ ಯಾವುದೇ ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಹೋಗ್ಬಿಟ್ಟು ಯಾರೇ ಒಬ್ಬ ಒಂದು ಯುವಕರಿಗೆ ಪ್ರಾಬ್ಲಮ್ ಇದ್ದಾಗ ಹೋಗ್ಬಿಟ್ಟು ನಾವು ಶಾಸಕರ ಹತ್ರ ಹೇಳಿದಾಗ ಅವರು ರೆಸ್ಪಾನ್ಸ್ ಮಾಡ್ಬಿಟ್ಟು ದರ್ಶನ್ ಏನು ಹೇಳಿದಾನೆ ಅದನ್ನ ಮಾಡಿಕೊಡಿ ಅಂತಲೂ ಅವರು ಅವರ ಟೀಮ್ಗಳಿಗೆ ಗೈಡ್ ಕೊಟ್ಟು ಹೆಲ್ಪ್ ಮಾಡ್ತಾರೆ. ನಡೀತಾ ಇದೆ ಚೆನ್ನಾಗಿ. ಸೊ ಅದೇ ಹೇಳಿದ್ನಲ್ಲ ನಾನು, ನಾವು ಫೀಡ್ಬ್ಯಾಕ್ ತಗೊಂಡು ಅವ್ರಿಗೆ ನಾವು ಕಮ್ಯುನಿಕೇಟ್ ಮಾಡ್ತಾ ಇರೋದ್ರಿಂದ ನಮಗೆ ಜಾಸ್ತಿ ಪ್ಲಸ್ ಆಗ್ತಾ ಇದೆ. ಖಂಡಿತ. ಇನ್ನು ಬಹಳ ಮುಖ್ಯವಾಗಿ ಈ ಸಲ 2023 ಚುನಾವಣೆ ತಗೊಂಡ್ರೆ ನೀವು ಕೊಟ್ಟಂತ ಭರವಸೆಯ ಯೋಜನೆಗಳು, ಪಂಚ ಗ್ಯಾರಂಟಿಗಳು ಜನರನ್ನ ತಲುಪಬೇಕು. ಆ ನಿಟ್ಟಿನಲ್ಲಿ ಎಷ್ಟೋ ಜನ ಬರ್ತಾರೆ, ಕೆಲವ್ರಿಗೆ ಆಧಾರ್ ಕಾರ್ಡ್ ಇರಲ್ಲ, ಇಲ್ಲ ವೋಟರ್ ಐ ಡಿ ಇರಲ್ಲ, ಲಿಂಕ್ ಆಗಿರಲ್ಲ, ದುಡ್ಡು ಬಂದಿರುತ್ತೆ, ಈ ಥರ ಸಿಚುವೇಶನ್ಸ್ ಎಲ್ಲ ಇರ್ತವೆ. ಅವುಗಳನ್ನ ಮಾನಿಟರ್ ಮಾಡಿ ಆ ನಿಟ್ಟಿನಲ್ಲೂ ಕೂಡ ನೀವು ಹೆಂಗೆ ಕಾರ್ಯನಿರ್ವಹಿಸಿ? ಸೊ ಇವಾಗ ಸರ್ಕಾರದಿಂದ ಏನು ಮಾಡಿದ್ದಾರೆ, ಗ್ಯಾರಂಟಿ ಯೋಜನೆಗಳಿಗೆ ತಾಲೂಕು ಅಧ್ಯಕ್ಷರು ಮಾಡಿದ್ದಾರೆ, ಜಿಲ್ಲಾ ಅಧ್ಯಕ್ಷರುಗಳನ್ನ ಮಾಡಿದ್ದಾರೆ. ಸೊ ಅದೊಂದು ಟೀಮು ಇದೆ. ಸೊ ಪ್ಯಾರಲಲ್ ಆಗಿ ಈಗ ನಮ್ಮ ಕೈಯಲ್ಲಿ ಅದನ್ನ ಏನಿದೆ ನಾವು ಅವ್ರಿಗೆ ಡೈವರ್ಟ್ ಮಾಡಿದ್ರೆ, ಸೊ ನಮ್ಮ ಅಧ್ಯಕ್ಷರು ಇರ್ತಾರೆ, ತಾಲೂಕು ಲೆವೆಲ್ ಅಧ್ಯಕ್ಷರು. ಸೊ ಅಧ್ಯಕ್ಷರಿಗೆ ಹೇಳಿದಾಗ ಈ ತರ ಇವ್ರ ಪ್ರಾಬ್ಲಮ್ ಇದೆ ಅಂತ ಹೇಳ್ಬಿಟ್ಟು ಅದನ್ನು ಅವ್ರ ಫೀಡ್ಬ್ಯಾಕ್ ತಗೊಂಡು ಇವಾಗ ಆಲ್ಮೋಸ್ಟ್ ಎಲ್ಲರಿಗೂ ಆ ಯೋಜನೆಗಳು ಅವ್ರಿಗೆ ತಲುಪುವ ರೀತಿಯಲ್ಲಿ ಮಾಡಿದ್ದೀವಿ. ಸೊ ಎಲ್ಲ ನಮ್ಮ ತಾಲೂಕು ಇಂದ ನಮ್ಮ ಜಿಲ್ಲೆಯ ಹೆಣ್ಮಕ್ಳಿಗೆ 2,000 ದುಡ್ಡು ಬರೋದಾಯ್ತು, ಮತ್ತೆ ಫ್ರೀ ಕರೆಂಟ್ ಇಂದ ಆಯ್ತು 200 ಯೂನಿಟ್ಸ್. ಆಮೇಲೆ ಆಕ್ಚುಲಿ ಇವಾಗ ನಮ್ಮ ಯುವಕರಲ್ಲೇನೆ ಸ್ವಲ್ಪ ಪ್ರಾಬ್ಲಮ್ ಇದ್ದಿದ್ದು, ಡಿಪ್ಲೊಮಾ ಆದವರು, ಡಿಗ್ರಿ ಆದವರು, ಯಾರಿಗೆ ಕೆಲಸ ಇಲ್ಲ, ಅವ್ರನ್ನ ಸ್ವಲ್ಪ ರೆಕಗ್ನೈಸ್ ಮಾಡಿಕೊಂಡು
ಅವ್ರಿಗೆ ನಮ್ಮ ಯುವ ನಿಧಿಯ ಏನು ಈ ಹಣ ಬಿಡುಗಡೆ ಮಾಡ್ತಾ ಇದ್ದಾರೆ ಅವ್ರನ್ನೂ ಒಂದು ಸ್ವಲ್ಪ ರೀಚ್ ಮಾಡಿಸೋದು ನಮಗೆ ಟೈಮ್ ಆಯಿತು. ಬಟ್ ಅವರು ಇವಾಗ ನಾವೆಲ್ಲರಿಗೂ ನಾವು ರೈಟ್ ಟೈಮಲ್ಲಿ ಅವ್ರಿಗೆ ನಾವೆಲ್ಲ ಹೆಲ್ಪ್ ಮಾಡ್ತಾ ಇದ್ದೀವಿ ಅನ್ನೋದನ್ನು ಹೇಳಿಕ್ ಬಯಸ್ತೀವಿ. ರೈಟ್. ಇನ್ನು ಬಹಳ ಮುಖ್ಯವಾಗಿ ಕೇಂದ್ರ ಇರ್ಬೋದು, ರಾಜ್ಯ ಇರ್ಬೋದು, ಸರ್ಕಾರದಿಂದ ಬಹಳಷ್ಟು ಯೋಜನೆಗಳಿರ್ತವೆ. ಜಾಗೃತಿಯೇ ಇರಲ್ಲ, ಜನಸಾಮಾನ್ಯರಿಗೆ ಮಾಹಿತಿ ಇರಲ್ಲ. ಈಗ ರೈತರು ಏನೋ ಒಂದು ತಗೋಬೇಕು, ಅದು ಯೋಜನೆಗಳ ಮೂಲಕ, ಸಬ್ಸಿಡಿ ಮೂಲಕ ತಗೊಳ್ಬೋದಾಗತ್ತೆ. ಅಥವಾ ಈಗ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ವಿಮೆ ಇರ್ಬೋದು, ಮಗದೊಂದು ಇರ್ಬೋದು, ಇಂಥ ಯೋಜನೆಗಳಿರ್ತವೆ. ಅದು ಗ್ರಾಮೀಣ ಮಟ್ಟದಲ್ಲಿ ವಿದ್ಯಾಭ್ಯಾಸದ ಕೊರತೆಯೂ ಸಿಕ್ಕೇ ಇರೋದಿಲ್ಲ, ಮಾಹಿತಿ ಇರೋದಿಲ್ಲ. ಈ ನಿಟ್ಟಿನಲ್ಲಿ ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮಗಳು ಆಗಾಗ ನಡೆಯುತ್ತಾ? 100% ಎವ್ರಿ ಮಂತೂ ನಾವು ನಡೀತಾ ಇದೆ. ಸೊ ಇವಾಗ ನಮ್ಮ ತಂದೆಯವರ ಟೀಮ್ಗೆ ನಾವು ಇನ್ಫಾರ್ಮ್ ಆಗ್ಬಿಟ್ಟು ಸೊ ಏನು ಮಾಡ್ತಾ ಇದ್ದೀವಿ, ಅಗ್ರಿಕಲ್ಚರ್ ಆಯಿತು, ಹಾರ್ಟಿಕಲ್ಚರ್ ಆಯಿತು, ಮತ್ತು ಬೇರೆ ಡಿಪಾರ್ಟ್ಮೆಂಟ್ಗಳಾಯಿತು. ಸೊ ಲೇಬರ್ ಡಿಪಾರ್ಟ್ಮೆಂಟು, ಸೊ ಲೇಬರ್ಗಳಿಗೆ ಲೈಫ್ ಇನ್ಶೂರೆನ್ಸ್ ಕೊಡ್ತಾ ಇದ್ದಾರೆ. ಅವ್ರ ಮಕ್ಕಳಿಗೆ ಎಜುಕೇಷನಿಗೆ ಸ್ಕೂಲ್ ಬ್ಯಾಗು, ಕಿಟ್ಟು ಆ ಥರ ಕೊಡ್ತಾ ಇದ್ದಾರೆ. ಆಮೇಲೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ಇವಾಗ ನಿಮಗೆ ಟ್ರ್ಯಾಕ್ಟರ್ಗಳಿಗೆ ನಿಮಗೆ ಆಕ್ಸೆಸರೀಸ್ ತೊಗೊಳಕ್ಕೆ ಸಬ್ಸಿಡಿ ಇದೆ. ಸೊ ನೀವು ಹಾರ್ಟಿಕಲ್ಚರಲ್ಲಿ ನೀವು ಏನೇ ಇದು ಮಾಡ್ತೀನಿ ಅಂತ ಹೇಳಿದ್ರು ನಿಮಗೆ ಪಾಲಿಹೌಸ್ ಆಯಿತು, ಕೃಷಿ ಹೊಂಡ ಆಯಿತು, ಈ ಥರ ಎಲ್ಲ ನಿಮಗೆ ಸಬ್ಸಿಡಿಗಳು, ಫೆಸಿಲಿಟಿಗಳು ಸರ್ಕಾರ ಕೊಡ್ತಾ ಇದೆ. ಸೊ ಅದನ್ನು ಅವ್ರ ಡಿಪಾರ್ಟ್ಮೆಂಟಿಂದನೇ ಹಳ್ಳಿಗೂ ಅವ್ರು ಹೋಗ್ಬಿಟ್ಟು ಅಡ್ವರ್ಟೈಸ್ಮೆಂಟ್ ಮಾಡ್ತಾರೆ. ಆಮೇಲೆ ಇವಾಗ ವಾಲ್ ಪೋಸ್ಟರ್ ಆಯಿತು, ವಾಲ್ ಪೇಂಟಿಂಗ್ ಆಯಿತು. ಈಗ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟಲ್ಲೇ ಸ್ವಲ್ಪ ಫಂಡ್ಸ್ ಇದೆ. ಸೊ ಅವರೆಲ್ಲ ವಾಲ್ ಪೇಂಟಿಂಗ್ ಮಾಡ್ತಾರೆ ಈ ಅಂಡರ್ ಬ್ರಿಡ್ಜ್ಗಳು, ಬೈಪಾಸ್ಗಳಿಗೆಲ್ಲ. ಸೊ ಈ ಥರ ನಾವು ಆರ್ಗ್ಯಾನಿಕ್ ಫರ್ಟಿಲೈಸರ್ ಆಯಿತು, ಇಲ್ಲ ಗಿಡಗಳಾಯಿತು, ಈ ಥರ ಇದು ಇದೆ, ನೀವು ಬನ್ನಿ ಅಪ್ರೋಚ್ ಮಾಡಿ ಡಿಪಾರ್ಟ್ಮೆಂಟ್ಗೆ ಅಂತ ಹೇಳ್ಬಿಟ್ಟು ಅಡ್ವರ್ಟೈಸ್ಮೆಂಟ್ ಮಾಡ್ತಾ ಇದ್ದಾರೆ. ಸೊ ಡಿಪಾರ್ಟ್ಮೆಂಟ್ ಅವ್ರನ್ನು ಹಳ್ಳಿಗೆ ಹೋಗ್ಬಿಟ್ಟು ಸೊ ಅವ್ರದ್ದು ಇವಾಗ ನ್ಯಾನೋ ಟೆಕ್ನಾಲಜಿ ಬಂದಿದೆ, ಡ್ರೋನ್ ಬಂದಿದೆ. ಸೊ ಅದನ್ನೆಲ್ಲ ಅವೇರ್ನೆಸ್ ಸ್ಪ್ರೆಡ್ ಮಾಡ್ತಾ ಇದ್ದಾರೆ. ಸಮಾಜ ಅಂದಾಗ ಪ್ಲಸ್ ಮೈನಸ್ ಇದ್ದೇ ಇರುತ್ತೆ. ಕೆಲವೊಂದು ಮೈನಸ್ ಚಟುವಟಿಕೆಗಳು ನಡೀತಾ ಇರುತ್ತೆ. ಕಾಳಸಂತೆ ಮಾರಾಟ ಇರ್ಬೋದು, ರಸಗೊಬ್ಬರ ಸಿಗದೇ ಇರ್ಬೋದು. ಈ ನಿಟ್ಟಿನಲ್ಲಿ ಜವಾಬ್ದಾರಿಯುತ ನಾಯಕರಾಗಿರೋದ್ರಿಂದ ಅದನ್ನೆಲ್ಲ ತಪ್ಪಿಸ್ಬೇಕು, ಅದಕ್ಕೆಲ್ಲ ಬ್ರೇಕ್ ಬ್ರೇಕ್ ಹಾಕಿದೀವಿ, ಅದನ್ನು ಮಾಡ್ತಾ ಇದ್ದೀವಿ. ಕೆಲವೊಂದ್ ಕಡೆ ಇವಾಗ ಇರ್ತಾರಲ್ಲ ಕೆಲವೊಬ್ರು, ಅಲ್ಲಿ ಇಲ್ಲಿ ನಡೀತಾ ಇರುತ್ತೆ. ಬಟ್ ಆಲ್ಮೋಸ್ಟ್ ಇವಾಗ ಕಂಟ್ರೋಲ್ ಅಲ್ಲಿ ಇದೆ. ಸೊ ಎಲ್ಲಾ ಬಡವರಿಗೂ ಆ ಸರ್ಕಾರದಿಂದ ಬರೋ ಯೋಜನೆಗಳು ನೇರವಾಗಿ ಅವ್ರಿಗೆ ಮುಟ್ಟೋ ತರ ಇವಾಗ ನಮ್ಮಲ್ಲಿ ನಡೀತಾ ಇದೆ. ಸೊ ಮುಂಚೆ ಏನಾಗ್ತಾ ಇತ್ತು, ಏಜೆಂಟ್ಗಳು ಅವರು ಇವರು ಎಲ್ಲ ಮಾರ್ಕೊಂಡು ಅದನ್ನ ಅವರಿಗೆ ರೈತರಿಗೆ ಇಲ್ಲ ಬಡವರಿಗೆ ತಲುಪೋಕಿನ ಮುಂಚೆನೆ ಈ ಬೇರೆ ಮಾರ್ಕೆಟ್ ಅಲ್ಲಿ ಇವ್ರನ್ನ ತಗೊಂಡೋಗ್ಬಿಟ್ಟು ಮಾರೋರು. ಬಟ್ ಆ ಕಾಲ ಇವಾಗಿಲ್ಲ. ಯಾಕಂತ ಹೇಳಿದ್ರೆ ಇವಾಗ GPS ಬಂದಿದೆ. ಸೊ ತಗೊಂಡೋದವನು ಅವ್ನ ಆಫೀಸರ್ನ ಕರ್ಕೊಂಡು ಹೋಗ್ಬಿಟ್ಟು ನಾನು ಇಲ್ಲಿ ಹಾಕಿದೀನಿ ಅಂತ ಅವ್ನು GPS ಮಾಡ್ಬಿಟ್ಟು ಗೌರ್ಮೆಂಟ್ ಲೆವೆಲ್ ಅಲ್ಲಿ ಅದು ರೆಕಾರ್ಡ್ ಆಗುತ್ತೆ. ಸೊ ಒಂದು ಇವಾಗ ಫರ್ಟಿಲೈಸರ್ ಅವ್ನು ತಗೊಂಡು ಹೋಗ್ತಾ ಇದ್ದಾನೆ ಅಂತ ಹೇಳಿದ್ರೆ ಅವ್ನು ಫಾರ್ಮರ್ಗೆ ಒಂದು ಕೋಡ್ ಇದೆ. ಸೊ ಅವ್ರ ಹೆಸರಲ್ಲಿ ಒಂದು ರಿಜಿಸ್ಟರ್ ಆಗಿರುತ್ತೆ ಕೋಡ್. ಸೊ ಅವ್ರು ಏನ್ ತಗೊಂಡೋದ್ರು ಏನ್ ತಗೊಂಡೋಗಿಲ್ಲ ಅನ್ನೋದನ್ನು ನಾವು ಅಪ್ಡೇಟ್ ಇಟ್ಟಿರ್ತೀವಿ. ಅವ್ರು ತಗೊಂಡು ಹೋಗ್ಬಿಟ್ಟು ನನ್ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಅವನು ಹೇಳಂಗಿಲ್ಲ. ಅವ್ನು ಏನ್ ತಗೊಂಡೋಗಿದ್ದಾನೆ ಅನ್ನೋದು ಡೇಟಾ ನಾವು ಸ್ಟೋರ್ ಆಗಿದೆ. ನಿಮ್ ಜೊತೆ ಮಾತಾಡ್ತಾ ಇದ್ದಾಗ ಎಜುಕೇಶನ್ ಇರೋರು ರಾಜಕೀಯಕ್ಕೆ ಬಂದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ ಅಂತ ಅನ್ಸುತ್ತೆ. ನಿಮ್ಗೇನ್ ಅನ್ಸುತ್ತೆ? ಆ್ಯಕ್ಚುಲಿ ಅದು ಸ್ವಲ್ಪ ಇವಾಗ ಲ್ಯಾಗ್ಗಳು ಮುಂಚೆ ಎಲ್ಲ ಏನಾಗ್ತಾ ಇತ್ತು. ಸೊ ಫ್ರೀಡಮ್ ಇಂದ ಬಂದ್ಮೇಲೆ ಸೊ ಇವಾಗ ನಾಯಕರು ಎಲ್ಲ ಅವಾಗಿನ ಸಿಚುವೇಶನ್ ಹಂಗಿತ್ತು. ಸೊ ಅದೊಂದು ಕಂಟಿನ್ಯೂ ಆಯ್ತು. ಬಟ್ ಇವಾಗ ಇಂಡಿಯಾ ಇಸ್ ವೆಲ್ ಎಜುಕೇಟೆಡ್, ಎಲ್ಲ ಚೆನ್ನಾಗಿ ಎಜುಕೇಶನ್ ಸಿಗ್ತಾ ಇದೆ. ಇವಾಗ ಮುಂಚೆ ಎಲ್ಲ ಕಡೆ ಗೌರ್ಮೆಂಟ್ ಸ್ಕೂಲ್ಗಳು ಇರಲಿಲ್ಲ. ಇವಾಗ ಎಲ್ಲ ಹಳ್ಳಿಲೂ ಗೌರ್ಮೆಂಟ್ ಸ್ಕೂಲ್ಗಳಿದೆ, ಫೆಸಿಲಿಟಿ ಇದೆ. ಇವಾಗ ನಮ್ಮ ತಾಲೂಕಲ್ಲಿ ನಾವು ಡಿಜಿಟಲ್ ಲೈಬ್ರರಿ, ಸ್ಮಾರ್ಟ್ ಕ್ಲಾಸ್ಗಳು ಮಕ್ಕಳಿಗೆ ಎಲ್ಲ ತಲುಪಿಸ್ತಾ ಇದೀವಿ. ಸೊ ಇವಾಗ ಜನರೇಷನ್ಗೆ ತಕ್ಕಂಗೆ ಬಡವರು ಮುಂಚೆ ಎಲ್ಲ ಹೇಳೋರಲ್ವಾ, ಇವಾಗ ಮನೇಲಿ ಕರೆಂಟ್ ಇರಲಿಲ್ಲ, ದೀಪ ಹಚ್ಕೊಂಡು ಓದ್ತಾ ಇದ್ವಿ ಅಂತ. ಇವಾಗ ಸರ್ಕಾರ ಕರೆಂಟ್ ಪ್ರೊವೈಡ್ ಮಾಡ್ತಾ ಇದೆ, ಆಮೇಲೆ ಫೆಸಿಲಿಟಿ ಇದೆ. ಇವಾಗ ನ್ಯೂ ಜನರೇಷನ್, ನಿಮ್ಗೆ ಇಂಟರ್ನೆಟ್ ಜನರೇಷನ್, ಸೊ ಎಲ್ಲ ಕಲಿತಾ ಇದ್ದಾರೆ ಇವಾಗ ಎಲ್ಲರಿಗೂ. ಕೊರೋನಾ ಟೈಮಲ್ಲೇ ನೋಡಿ ಡಿಜಿಟಲಿ ಕಲಿಯೋಂಗಾಯ್ತು ಸಿಚುವೇಶನ್. ಗಾಟ್ ಇಟ್. ಸೊ ಆ ರೀತಿಯಲ್ಲಿ ಇವಾಗ ಎಲ್ಲ ಅಪ್ಗ್ರೇಡ್ ಆಗ್ತಾ ಇದೆ. ಯುವ ನಾಯಕರಾಗಿರೋದ್ರಿಂದಾಗಿ ನೀವು ನಿಮ್ದೇ ಆದಂತಹ ಡ್ರೀಮ್ಗಳಿರುತ್ತೆ. ನೀವು ಈ ಹಾವೇರಿಯನ್ನ ಈ ತರ ಬದಲು ಮಾಡಬೇಕು, ನಮ್ಮ ಕ್ಷೇತ್ರವನ್ನ ಈ ರೀತಿ ಅಪ್ಗ್ರೇಡ್ ಮಾಡಬೇಕು ಅನ್ನೋದಾದ್ರೆ ಏನ್ ಕನ್ಸಿಟ್ಕೊಂಡಿದ್ದೀರಿ? ಇವಾಗ ನಾವು ನಮ್ಮ ತಂದೆಯವ್ರ ನೇತೃತ್ವದಲ್ಲಿ ಹಾವೇರಿ ಸೇಫ್ ಸಿಟಿ ಅನ್ನೋ ಒಂದು ಕಾನ್ಸೆಪ್ಟ್ ತಂದಿದ್ದೀವಿ. ಸೊ ಸೇಫ್ ಸಿಟಿ. ಸೊ ಇವಾಗ ಹೆಣ್ಮಕ್ಳಿಗೆ ತಮಗೆ ಗೊತ್ತಿರ್ಬೋದು, ಎಲ್ಲ ಕಡೆ ಎಲ್ಲ ರಾತ್ರಿ ಓಡಾಡ್ಲಿಕ್ಕೆ ಎಲ್ಲ ಪ್ರಾಬ್ಲಮ್ ಆಗುತ್ತೆ. ಸೊ ನಮ್ದು ಏನ್ ಮೋಟೋ ಅಂತ ಹೇಳಿದ್ರೆ, ಸೊ ಹೊರಗಡೆದ ಬಗ್ಗೆ ನಾವು ತಲೆ ಕೆಡಿಸ್ಕೊಂತ ಇಲ್ಲ. ನಮ್ಮ ಹಾವೇರಿಯಲ್ಲಿ ರಾತ್ರಿ 1 ಆಗಲಿ 2 ಆಗಲಿ 3 ಆಗಲಿ 4 ಗಂಟೆ ಆಗಲಿ ಹೆಣ್ಮಕ್ಳು ಓಡಾಡೋ ಅಷ್ಟು ಸೇಫ್ ಆಗ್ಬೇಕು ಅನ್ನೋದು ಒಂದು ನಮ್ಮ ಥಿಯರಿ. ಸೊ ಅವ್ರು ಇಂಡಿಪೆಂಡೆಂಟ್ ಆಗ್ತಾರೆ. ಸೊ ಅವ್ರ ಮೇಲೆ ಯಾರು ಡಿಪೆಂಡೆಂಟ್ ಇರೋ ಅವಶ್ಯಕತೆ ಇಲ್ಲ. ಸೊ ಇವಾಗ ಹಸ್ಬೆಂಡ್ ಬರಬೇಕು ಡ್ರಾಪ್ ಮಾಡ್ಬೇಕು ಅನ್ನೋಂಗಿಲ್ಲ, ಬ್ರದರ್ ಬರಬೇಕು ಡ್ರಾಪ್ ಮಾಡಬೇಕು, ಆ ಥರ ಅವ್ರಿಗೇನು ಪ್ರಾಬ್ಲಮ್ ಇಲ್ಲ. ರಾತ್ರಿ 2-3 ಗಂಟೆ ಆದ್ರೂ ಅವ್ರು ಇಂಡಿಪೆಂಡೆಂಟ್ ಆಗಿ ಎನಿ ಟೈಮ್ ಅವರು ಟ್ರಾವೆಲ್ ಮಾಡೋ ಅಷ್ಟು ನಾವು ಸೆಕ್ಯೂರಿಟಿನ, ಸೇಫ್ಟಿನ
ಹೆಣ್ಮಕ್ಳಿಗೆ ನಾವು ಕೊಡೋದು ಒಂದು ಸೇಫ್ ಸಿಟಿ ಅನ್ನೋದ್ರ ಮೂಲಕ ಒಂದು ಯೋಜನೆ. ಸೊ ಎಕೋ ಫ್ರೆಂಡ್ಲಿ ಮಾಡಬೇಕು ಅಂತ ಇದೀವಿ, ಪ್ಲಾಸ್ಟಿಕ್ ಕಡಿಮೆ ಮಾಡಬೇಕು, ಎಕೋ ಫ್ರೆಂಡ್ಲಿ ಮಾಡಬೇಕು ಅನ್ನೋದಿದೆ. ಆಮೇಲೆ ಸೆಲ್ಫ್ ಸಸ್ಟೈನಬಲ್, ಇವಾಗ ನಾವು ಬೆಂಗಳೂರಿಂದ ನಮಗೆ ಸರ್ಕಾರ ಏನು ಈ ಫಂಡ್ಸ್ನ ಕೊಡುತ್ತಲ್ಲ, ಸೊ ಇವಾಗ ಕೊಡ್ತಾ ಇದ್ದಾರೆ ಓಕೆ, ಬಟ್ ಅದನ್ನ ಕಟ್ ಮಾಡಿಬಿಟ್ಟು ಅಲ್ಲೇ ನಾವು ನಮ್ಮ ಜನರೇಷನ್ ಫಂಡ್ಸ್ನ ಹಾವೇರಿಲೇ ನಮ್ಗೆ ಎಷ್ಟಾಗುತ್ತೆ ಜನರೇಟ್ ಮಾಡಿಕೊಂಡು ಅಲ್ಲೇ ಮಾಡ್ಕೊಳ್ಳೋ ಅಷ್ಟು ಒಂದು ಪ್ಲಾನ್ ಮಾಡ್ತಾ ಇದೀವಿ. ಸೊ ನಮ್ಮಲ್ಲೇನೆ ನಾವು ಅಷ್ಟು ದುಡಿಬೇಕು, ಅಷ್ಟು ಫಂಡ್ಸ್ ನಾವು ಜನರೇಟ್ ಮಾಡ್ಬೇಕಂದ್ರೆ ಯಾವ ರೀತಿ ನಾವು ಅದನ್ನ ಪ್ಲಾನ್ ಮಾಡಬೇಕು ಅನ್ನೋದನ್ನ ಒಂದು ಸ್ಟಡಿ ಮಾಡ್ತಾ ಇದೀವಿ. ಸೊ ಬೇರೆ ಕಡೆಯಿಂದ ಎಕ್ಸ್ಪರ್ಟ್ಸ್ನ ಕರ್ಕೊಂಬಂದ್ಬಿಟ್ಟು ಸೊ ಇಲ್ಲಿ ಯಾವ ರೀತಿ ನಾವು ಮಾಡ್ಬೋದು, ನಾವು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗ್ಲಿಲ್ಲಂಗೆ ಸೆಲ್ಫ್ ಡಿಪೆಂಡೆಂಟ್ ಇಟ್ಕೊಂಡು ಯಾವ ರೀತಿ ನಾವು ಇದನ್ನ ಮುನ್ನಡೆಸ್ಬೋದು ಅನ್ನೋದ್ರ ಬಗ್ಗೆನೂ ಒಂದು ಅಂದ್ರೆ ಒಂದ್ಸಲ ಅನುದಾನ ಸ್ಯಾಂಕ್ಷನ್ ಆಗಿಲ್ಲ ಅಂದ್ರೆ ಎಷ್ಟೋ ಕೆಲಸ ಡ್ರಾಪ್ ಆಗಬಾರದು. ಓಕೆ, ನೈಸ್. ಸೊ ಅದು ಒಂದು ಥೀಮ್ ಇಟ್ಕೊಂಡಿದೀವಿ. ಆಮೇಲೆ ಎಲ್ಲಾ ಯುವಕರಿಗೂ ಫಿಟ್ ಇಂಡಿಯಾ ಅಂತ ಹೇಳ್ಬಿಟ್ಟು ಏನು ಇವಾಗ ಮಾಡ್ತಾ ಇದಾರಲ್ಲ, ಆ ರೀತಿ ಅವ್ರಿಗೆ ಸ್ಪೋರ್ಟ್ಸ್ ಆಯ್ತು, ಮತ್ತೊಂದಾಯ್ತು. ಸೊ ಹೆಲ್ತ್ ಇಸ್ ಆಲ್ಸೋ ಮೇನ್ ಇದು ಅಲ್ವಾ. ಸೊ ಅದಕ್ಕೋಸ್ಕರ ಅವ್ರಿಗೆ ಹೆಲ್ತ್ ಬಗ್ಗೆನೂ ಕಾಳಜಿ ವಹಿಸ್ಕೊಂಡು ಎಜುಕೇಶನ್ ಬಗ್ಗೆನೂ, ಒಂದು ಎಜುಕೇಶನ್ ಅನ್ನೋದು ನಿಮ್ಗೆ ಎಷ್ಟು ತುಂಬಾ ಇಂಪಾರ್ಟೆಂಟ್ ರೋಲ್ ಅನ್ನೋದು ತಮ್ಗೆ ಗೊತ್ತೇ ಇದೆ. ಸೊ ಅದ್ರ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡ್ಬಿಟ್ಟು ಸೊ ಎಲ್ಲ ಅವ್ರವ್ರು ಎಜುಕೇಟ್ ಆದ್ರೆ ಆಮೇಲೆ ಅವರು ಯಾವ ರೀತಿ ಅದನ್ನ ಕಂಟಿನ್ಯೂ ಮಾಡ್ಬೇಕು ಅನ್ನೋದು ನಾವು ಯಾರು ಹೇಳ್ಕೊಡ್ಬೇಕಾಗಿಲ್ಲ. ಸೊ ಅದೊಂದು ಕ್ಯಾರಿ ಆಗುತ್ತೆ ಆ ರೀತಿಲಿ. ಈ ತರದ್ದು ಹೊಸ ಹೊಸ ಯೋಚನೆಗಳಿದ್ದಾಗ ಕಾಂಗ್ರೆಸ್ ನಿಂದ ಸಪೋರ್ಟ್ ನಿಮ್ಗೆ ಎಷ್ಟರ ಮಟ್ಟಿಗೆ ಸಿಗ್ತಾ ಇದೆ? ತಂದೆಯವರು ಇದಾರಲ್ವಾ, ಸೊ ಅವ್ರಿಗೆ ಎಲ್ಲ ನಮ್ಮ ಮಿನಿಸ್ಟರ್ಗಳನ್ನು ಸಪೋರ್ಟ್ ಮಾಡ್ತಾರೆ, ತೊಂದರೆ ಆಗ್ತಾ ಇಲ್ಲ. ಸೊ ನಿಮ್ದೇನೇ ಯೋಚನೆಗಳಿದ್ರು ಕೂಡ ಅದನ್ನ ಹೆಂಗೆ ಎಕ್ಸಿಕ್ಯೂಟ್ ಮಾಡಬಹುದು ಅನ್ನೋದ್ರ ಬಗ್ಗೆ. ಬಟ್ ಇವಾಗ ಸರ್ಕಾರ ಅಂತ ಹೇಳಿದ್ಮೇಲೆ ಸೊ ಕಾಂಗ್ರೆಸ್ ಆಗ್ಲಿ ಬೇರೆ ಪಕ್ಷ ಆಗ್ಲಿ ಸೊ ಪ್ರೊಸೀಜರ್ಗಳಿರುತ್ತೆ, ಲಿಮಿಟೇಷನ್ಸ್ ಇರುತ್ತೆ. ಅದು ಒಂದಿಷ್ಟು ನಮ್ಗೆ ಪ್ರಾಬ್ಲಮ್ ಆಗುತ್ತೆ ಬಿಟ್ರೆ. ಸೊ ಅದರ್ ದನ್ ದಟ್ ವಿ ಆರ್ ಡೂಯಿಂಗ್ ವೆರಿ ವೆಲ್ ಅಂತ. ಓಕೆ, ಇನ್ನು ನಿಮ್ಮ ಕ್ರೀಡಾಸಕ್ತಿಯ ಬಗ್ಗೆ ಮಾತಾಡಲೇಬೇಕು. ಕ್ರೀಡೆಯಲ್ಲಿ ನಿಮ್ಮದೇ ಆದಂತಹ ಸಾಧನೆಯನ್ನ ಮಾಡ್ಕೊಂಡು ಬಂದಿದ್ದೀರಿ, ಇದ್ರ ಬಗ್ಗೆ ಹೇಳಿ. ಸೊ ಸ್ಕೂಲಲ್ಲಿದ್ದಾಗ್ಲಿಂದನೂ ನಮಗೆ ಸ್ಪೋರ್ಟ್ಸ್ಗೆ ಸ್ವಲ್ಪ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾ ಇದ್ರು. ಸೊ ಬೆಳಗ್ಗೆ 5 ಗಂಟೆಗೆ ಎದ್ರೆ ರೂಟೀನ್ ಸ್ಟಾರ್ಟ್ ಆಗೋದೇ ನಮಗೆ ವಾರ್ಮ್ ಅಪ್ ಆಯ್ತು, ಜಾಗಿಂಗ್ ಆಯ್ತು, ಆ ರೀತಿಲಿ ನಮ್ದು ಒಂದು ಇದು ಇರ್ತಾ ಇತ್ತು. ಆಮೇಲೆ ಮಕ್ಕಳಿಗೆ ತಮ್ಗೆ ಗೊತ್ತಿರೋದು ಸಹಜ ಅಲ್ವಾ. ಸೊ ಸ್ಪೋರ್ಟ್ಸ್ ಅಲ್ಲಿ ಎಲ್ಲರಿಗೂ ಇಂಟ್ರೆಸ್ಟ್. ಇವಾಗೆಲ್ಲ ಫೋನ್ಗಳು ಬಂದಿದೆ, ಫೋನ್ ಇಟ್ಕೊಳ್ತಾರೆ. ಬಟ್ ನಮ್ಮ ಕಾಲದಲ್ಲಿ ಔಟ್ಡೋರ್ ಸ್ಪೋರ್ಟ್ಸ್ಗೆ ತುಂಬಾ ವ್ಯಾಲ್ಯೂ ಇತ್ತು. ಸೊ 3 ಗಂಟೆ 4 ಗಂಟೆ ಮಟ್ಟ ಕ್ಲಾಸಲ್ಲಿ ಕೂತು ಅದೊಂದು ಬ್ರೇಕ್ ತರ ನಿಮ್ಗೆ ಆಚೆ ಬಂದು ರಿಫ್ರೆಶ್ಮೆಂಟ್ ಆಟ ಆಡ್ಕೊಂಡು. ಸೊ ಅದೇ ರೀತಿ ನಿಮ್ಗೆ ಅದು ಯಾವ ರೀತಿ ನಿಮ್ಗೆ ಮೆಂಟಲ್ ಹೆಲ್ತ್ ಹಾಗೂ ನಿಮ್ ಫಿಸಿಕಲ್ ಹೆಲ್ತ್ ಮೇಲೆ ನಿಮ್ಗೆ ಅದು ಪರಿಣಾಮ ಬೀರುತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ನಾನು ಬೇರೆಯವ್ರಿಗೆ ಈ ರೀತಿ ಸಪೋರ್ಟ್ ಮಾಡಿದ್ರೆ ಇದು ಒಂದು ಮೇಜರ್ ಚೇಂಜ್ ಬರುತ್ತೆ ಅನ್ನೋದು. ಸೊ ಮೆಂಟಲಿ ನಿಮ್ಗೆ ರಿಫ್ರೆಶ್ ಆದ್ರೆ ನಿಮ್ ಡಿಸಿಷನ್ ಮೇಕಿಂಗ್ ಚೆನ್ನಾಗಾಗುತ್ತೆ. ಸೊ ನಿಮ್ಗೆ ಥ್ರೂ ಔಟ್ ಡೇ ನಿಮ್ದು ಎನರ್ಜಿ ಚೆನ್ನಾಗಿರುತ್ತೆ. ಸೊ ನೀವು ತುಂಬಾ ಕಾಮ್ ಆಗಿರ್ತೀರಾ, ನಿಮ್ಗೆ ರೈಟ್ ಡಿಸಿಷನ್ ಯಾವ ತರ ಮಾಡ್ಬೇಕನ್ನೋ ಒಂದು ಸೆನ್ಸ್ ನಿಮ್ಗೆ ಡೆವಲಪ್ ಆಗ್ತಾ ಹೋಗುತ್ತೆ. ಸೊ ಅದಕ್ಕೋಸ್ಕರ ನಾನು ಎಲ್ಲರಿಗೂ ಈ ಒಂದು ಫೀಲ್ಡ್ ಅಲ್ಲಿ ನೀವು ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಹೋದ್ರೆ ಆ ಒಂದು ಮೈಂಡ್ ಸೆಟ್ ಅವ್ರಿಗೆ ಸಿಗ್ಲಿ ಅನ್ನೋ ಒಂದು ಕಾರಣದಿಂದ ಸ್ಪೋರ್ಟ್ಸ್ ಅಲ್ಲಿ ಸ್ವಲ್ಪ ಎಲ್ಲರಿಗೂ ಎನ್ಕರೇಜ್ ಮಾಡ್ತೀವಿ. ಖಂಡಿತ. ಮುಂದಿನ ಗುರಿ ಏನ್ ಇಟ್ಕೊಂಡಿದ್ದೀರಿ ಅಂತ? ಮುಂದಿನ ಗುರಿ ಅನ್ನೋದಕ್ಕೇನೋ ಅದೇ ಡೆವಲಪ್ಮೆಂಟ್ ಒಳ್ಳೇದು, ನಮ್ಮ ಜನರಿಗೆ ಒಳ್ಳೇದಾಗಬೇಕು, ಸೊ ನಮ್ಮ ಊರಿಗೆ ಒಳ್ಳೇದಾಗಬೇಕು, ನಮ್ಮ ದೇಶಕ್ಕೆ ಒಳ್ಳೇದಾಗಬೇಕು ಅನ್ನೋದು ಅಷ್ಟೇ. ಖಂಡಿತ. ಯುವ ನಾಯಕರಾಗಿ ಸಮಾಜಕ್ಕೆ ನಿಮ್ಮ ಸಂದೇಶ? ಸಮಾಜಕ್ಕೆ ಸಂದೇಶ ಕೊಡೋದಾದ್ರೆ ಡಿಸಿಪ್ಲಿನ್ ಒಂದು ಮೇನ್ ಅಂತ ಹೇಳ್ತೀನಿ. ಸೊ ಟೈಮ್ ಇವಾಗ ಒಂದ್ಸಲ ಕಳೆದೋದ್ರೆ ಮತ್ತೆ ಸಿಗಲ್ಲ. ಸೊ ಟೈಮ್ ಮ್ಯಾನೇಜ್ಮೆಂಟ್ ಎಲ್ಲರಿಗೂ ಗೊತ್ತಾಗ್ಲಿ, ಅದ್ರ ಬಗ್ಗೆ ಕಲೀಲಿ ಅನ್ನೋದನ್ನ ಒಂದು ಸ್ವಲ್ಪ ಹೇಳಲಿಕ್ಕೆ. ಸೊ ಇವಾಗ ಎಲ್ಲ ಮುಂಚೆ ನಾಲೆಜ್ ಜನರ ಹತ್ರ ಕಡಿಮೆ ಇತ್ತು. ಸೊ ಡೇ ಬೈ ಡೇ ಇವಾಗ ಡೆವಲಪ್ ಆಗ್ತಾ ಇದೆ. ಸೊ ಅದನ್ನು ಇಂಪ್ರೂವ್ ಆಗ್ತಾ ಇದೆ, ಮೊದಲಿನ ಥರ ಇಲ್ಲ ಇವಾಗ. ನಿಮಗೂ ಗೊತ್ತಲ್ವಾ, ನೀವು ಸೋಷಿಯಲ್ ಆಗಿ ಎಲ್ಲ ನೋಡ್ತಾ ಇರ್ತೀರಾ. ಮೊದಲು ನಮ್ಮ ದೇಶ ಯಾವ ರೀತಿ ಇತ್ತು, ಇವಾಗ ಯಾವ ರೀತಿ ಇದೆ. ಸೊ ಅದು ಚೇಂಜಸ್ ಆಗ್ತಾ ಇದೆ, ಬಟ್ ಡಿಸಿಪ್ಲಿನ್ ಇಸ್ ಮೋರ್ ಇಂಪಾರ್ಟೆಂಟ್ ಅಂತ ನಾನು ಹೇಳಿಕ್ಕೆ ಬಯಸ್ತೀನಿ. ವೆರಿ ನೈಸ್. ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಕ್ರೀಡಾಸಕ್ತರಿರ್ಬೋದು, ಕಲಾವಿದರಿರ್ಬೋದು, ಸಾಮಾಜಿಕ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ಳೋದಿರ್ಬೋದು. ಇವತ್ತು ನೋಡಿ, ಯಾವುದೇ ಡೆವಲಪ್ಮೆಂಟ್ ಅಂದರೂ ಕೇವಲ ಬೆಂಗಳೂರು ಕೇಂದ್ರಿತವಾಗಿದೆ. ಅವನ್ನೆಲ್ಲ ಹಾವೇರಿಗೆ ತರಬೇಕು, ಅಥವಾ ಆ ಕ್ಷೇತ್ರದ ಅಭಿವೃದ್ಧಿ ಆಗಬೇಕು, ಅಲ್ಲಿ ಉದ್ಯೋಗ ಸೃಷ್ಟಿ ಆಗಬೇಕು. ಈ ನಿಟ್ಟಿನಲ್ಲಿ ಏನಾದರೂ ಮುಂದಿನ ಗುರಿ ಇಟ್ಕೊಂಡಿದ್ದೀರಾ? ಹೌದು, ಇಟ್ಕೊಂಡಿದ್ದೀವಿ. ಇವಾಗ ನಮ್ಮಲ್ಲಿ ಇಂಡಸ್ಟ್ರಿಗಳು ತುಂಬ ಕಡಿಮೆ. ಸೊ ರೀಸೆಂಟಾಗಿ ನಮ್ಮ ಒಬ್ಬರು ಆತ್ಮೀಯರು ಶಾಸಕರು ಹೇಳ್ತಾ ಇದ್ರು, ಬೆಂಗಳೂರಲ್ಲಿ 7,000 ಕಂಪ್ನಿ ಇದೆ, ನಮ್ಮ ಹಾವೇರಿಯಲ್ಲಿ 7 ಇದೆ, 7ರಲ್ಲಿ 2 ಕ್ಲೋಸ್ ಮಾಡಿದ್ದಾರೆ, 5 ನಡೀತಾ ಇದೆ.
ಸೊ ಆ ಜನರಿಗೆ ಅದು ನೋಡಿ ಹಾ 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 ಕಷ್ಟ ಅಲ್ವಾ. ಸೊ ಏನೋ ಅವ್ರಿಗೆ ಜಾಬ್ ಅಪಾರ್ಚುನಿಟೀಸ್ ಇಲ್ಲ ಅಂತ ಹೇಳಿದ್ರೆ ಎಲ್ಲರೂ ದುಡಿಲಿಕ್ಕೆ ಆಚೆ ಹೋಗ್ಬೇಕು. ಸೊ ಮತ್ತೆ ನಮ್ದು ಐಡಲ್ ಆಗುತ್ತೆ ಅನ್ನೋದೊಂದು ಇದು ಇದೆ. ಸೊ ಇವಾಗ ಬೇರೆ ಇಂಡಸ್ಟ್ರಿಗಳನ್ನ ನಾವು ಮಾತಾಡ್ತಾ ಇದ್ದೀವಿ, ಅವ್ರ ಜೊತೆ ಟಚಲ್ಲಿ ಇದ್ದೀವಿ. ಸೊ ನಮ್ಮ ಹಾವೇರಿಗೆ ಸೂಟೇಬಲ್ ಆಗಿ ನಾವು ಏನು ಜಾಬ್ ಅಪಾರ್ಚುನಿಟೀಸ್ ನಮ್ಮ ಯುವಕರಿಗಾಯ್ತು ಮತ್ತೆ ಬೇರೆ ಎಲ್ಲ ಎಜುಕೇಶನ್ ಮಾಡ್ಕೊಂಬರ್ತಾರೆ, ಅವ್ರಿಗೆ ಅದಕ್ಕೊಂದು ಕೆಲಸ ಬೇಕಲ್ವ ಮಾಡಲಿಕ್ಕೆ. ಸೊ ಅದನ್ನ ಇವಾಗ ನಾವು ರಿಸರ್ಚ್ ಮಾಡ್ತಾ ಇದ್ದೀವಿ. ಆದಷ್ಟು ಬೇಗ ಯಾವ್ದಾರ ಒಂದು ಒಳ್ಳೆ ಒಂದು ಕಂಪ್ನಿ ನಮ್ಮಲ್ಲಿ ಬಂದ್ರೆ ಸೊ 1 by 1 ಡೆವಲಪ್ ಆಗ್ತಾ ಹೋಗುತ್ತೆ. ಸೊ ಇವತ್ತು ಒಂದು ಬಂದ್ರೆ ಮುಂದಿನ ದಿನಗಳಲ್ಲಿ ಇನ್ನೊಂದಿಬ್ರು ಬರ್ತಾರೆ. ಸೊ ಆ ಥರ ಬಂದಾಗ ಜಾಬ್ ಅಪಾರ್ಚುನಿಟೀಸ್ ಜಾಸ್ತಿ ಆಗುತ್ತೆ ನಮ್ಮ ಜಿಲ್ಲೆಯಲ್ಲಿ. ಸೊ ಜನರುಗೂ ಒಂದು ಸ್ವಲ್ಪ ಅಪಾರ್ಚುನಿಟಿ ಸಿಕ್ಕಾಗ ಸ್ವಲ್ಪ ಅವ್ರಿಗೂ ಸಸ್ಟೈನ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಖಂಡಿತ 2023 ಚುನಾವಣೆಯ ಸಂದರ್ಭದಲ್ಲೇ ಬಹುತೇಕ ನೀವು ಅಖಾಡಕ್ಕೆ ಇಳಿದಿದ್ದು ಅಂತ ಅನ್ಕೋಬಹುದು. ಸೊ ಆ ದಿನಗಳನ್ನ ಈ ಕ್ಷಣದಲ್ಲಿ ನೆನಪು ಮಾಡ್ಕೊಳ್ಳೋದಾದ್ರೆ ತುಂಬಾ ಕಷ್ಟ ಇತ್ತು. ಸೊ ಯಾಕಂದ್ರೆ ಬೆಳಗ್ಗೆ ಬೇಗ ಎದ್ದು ಸುಮಾರಷ್ಟು ಜನ ಎಲ್ಲರಿಗೂ ಟೈಮ್ ಕೊಡ್ಬೇಕಲ್ವಾ. ಸೊ ಎಲ್ಲರಿಗೂ ಕೊಡಕ್ಕಾಗಿಲ್ಲ ಅಂದ್ರೂ ಮ್ಯಾಕ್ಸಿಮಮ್ ಎಷ್ಟು ಜನ ಇರ್ತಾರೆ ಅವ್ರಿಗೆಲ್ಲರಿಗೂ ಬಂದವ್ರಿಗೆ ಅಪ್ರೋಚ್ ಮಾಡ್ಬಿಟ್ಟು ಅವ್ರಿಗೆ ಟೈಮ್ ಕೊಡಬೇಕಂತ ಹೇಳಿದ್ರೆ ನಾವು ನಮ್ಮ ಜಾಸ್ತಿ ಟೈಮ್ ಅವ್ರಿಗೋಸ್ಕರ ಸ್ಪೆಂಡ್ ಮಾಡಬೇಕು. ಸೊ ಮನೆಯವರಿಗೆ ಟೈಮ್ ಕಡಿಮೆ, ಪಬ್ಲಿಕ್ಕಿಗೆ ಟೈಮ್ ಜಾಸ್ತಿ ಕೊಡಬೇಕು. ರಿಗ್ರೆಟ್ ಇಲ್ಲ ತಾನೆ ಈ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಂಡಿದ್ದಕ್ಕೆ, ಸರಿಯಾದಂತ ದಾರಿಯಲ್ಲಿ ನಾನಿದ್ದೀನಿ. ಪ್ರೀತಿ ತೋರಿಸ್ತಾ ಇದ್ದಾರೆ. ಇವಾಗ ನಿನ್ನೆ ತಾನೇ ನಮ್ಮ ಕ್ಷೇತ್ರದಲ್ಲಿ ಒಂದು ಪ್ರೋಗ್ರಾಮಿಗೆ ಹೋಗಿದ್ದೆ. ಎಲ್ಲ ಸುಮಾರು 86 ಇಯರ್ಸ್ ಜನ ಕೈ ಹಿಡಿದು ಕರ್ಕೊಂಡು ಹೋಗ್ಬಿಟ್ಟು ತೋರಿಸ್ತಾ ಇದ್ರು, ಇದೆಲ್ಲ ನಿಮ್ಮ ತಂದೆ ಮಾಡಿರೋ ಕೆಲಸ, ನಿಮ್ಮ ತಂದೆ ಇರೋದಕ್ಕೆ ನಾವು ಇವತ್ತೆಲ್ಲ ಈ ರೀತಿ ನಾವು ಆರಾಮಾಗಿ ಇದೀವಿ ಅನ್ನೋದಕ್ಕೆ ಅವ್ರದ್ದೊಂದು ಕಾರಣ ಇದೆ ಅಂತ ಹೇಳ್ಬಿಟ್ಟು ತೋರಿಸ್ದಾಗ ಹೆಮ್ಮೆ ಆಗುತ್ತಲ್ವಾ. ಅವ್ರು ಇಷ್ಟು ಕೆಲಸ ಮಾಡಿದ್ದಾರೆ, ನಾನು ಈಗ ನೆಕ್ಸ್ಟ್ ಬರೋ ಜನ್ರೇಷನ್ಗೆ ನನ್ನ ಕಡೆಯಿಂದ ನಾನು ಒಂದು ಸ್ವಲ್ಪ ಏನೋ ಮಾಡ್ಬೇಕು ಅನ್ನೋದನ್ನ ಅದು ನಿಮಗೆ ಸಹಜ ಆ ಫೀಲ್ ಬರುತ್ತೆ. ನಮ್ಮ ತಂದೆ ಇಷ್ಟು ಮಾಡಿದ್ದಾರೆ ಅಂತ ಹೇಳಿದ್ರೆ ನಾನು ಅವ್ರದ್ದು ಅರ್ಧನಾರ ಮಾಡಬೇಕು ಅನ್ನೋದು ಒಂದು ಕನಸಿರುತ್ತೆ. ಖಂಡಿತ. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿ ನಿಮ್ಮ ಬದುಕನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಸೊ ನೋಡಿದ್ರಲ್ಲ ವೀಕ್ಷಕರೇ, ಯುವ ನಾಯಕರಾಗಿರುವಂತಹ ದರ್ಶನ್ ಕುಮಾರ್ ಲಮಾಣಿಯವರು ಇವತ್ತು ನಮ್ಮ ಜಿ ಅಚೀವರ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಭರವಸೆಯ ನಾಯಕ, ಕ್ಷೇತ್ರವನ್ನು ದೊಡ್ಡ ಮಟ್ಟಕ್ಕೆ ತಗೊಂಡೋಗ್ಬೇಕು ಅನ್ನುವಂಥ ಸ್ಪಷ್ಟ ಸಂದೇಶವನ್ನು ಕೊಟ್ಟಿದ್ದಾರೆ. ಒಂದು ಕ್ಷೇತ್ರ ಬೆಳವಣಿಗೆ ಆಗಬೇಕು, ಜಿಲ್ಲೆ ಬೆಳವಣಿಗೆ ಆಗಬೇಕು, ಜೊತೆಗೆ ರಾಜ್ಯ ಬೆಳವಣಿಗೆ ಆಗಬೇಕು, ಆಗ ಮಾತ್ರ ದೇಶದ ಬೆಳವಣಿಗೆ ಸಾಧ್ಯ. ಅದ್ರ ಜೊತೆಗೆ ಕಾಲದ ಮಹತ್ವವನ್ನು ಪ್ರತಿಯೊಬ್ಬರೂ ಕೂಡ ತಿಳ್ಕೊಳ್ಬೇಕು, ಶಿಸ್ತಿನ ಜೀವನವನ್ನು ನಡೆಸಬೇಕು ಅನ್ನುವಂಥ ಅತ್ಯುತ್ತಮ ಸಂದೇಶವನ್ನು ಈ ಕಾರ್ಯಕ್ರಮದ ಮೂಲಕ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.